ಇವತ್ತಿನ ಪ್ರಥಮ ಭಾಷಣ ಆಧ್ಯಾತ್ಮಿಕ ಜೀವನ ಮತ್ತು ಥಿಯೋಸಾಫಿಕಲ್ ದರ್ಶನ ಅಂತ ಇದೆ. ಆಧ್ಯಾತ್ಮಿಕ ಜೀವನ ಅಂದರೆ ಏನು? ಅದನ್ನ ನಾವು ಇವತ್ತು ಆಲೋಚನೆ ಮಾಡಬೇಕಾಗಿದೆ. ಅತ್ಯಂತ ಸರಳವಾಗಿ ಆಧ್ಯಾತ್ಮಿಕ ಜೀವನ ಅಂದರೆ ಏನು ಅಂತ ತಿಳ್ಕೊಳ್ತಕ್ಕಂಥ ಸಮಯದಲ್ಲಿ ನನ್ನ ದೃಷ್ಟಿ ಎಲ್ಲವೂ ಯಾವಾಗಲೂ ನಮ್ಮ ಸಂಸ್ಥೆಯ ಯೂನಿವರ್ಸಲ್ ಪ್ರೇಯರ್ ಕಡೆಗೆ ನನ್ನ ಮನಸ್ಸು ಹೋಗ್ತದೆ. ನಿಮಗೆಲ್ಲರಿಗೂ ಪರಿಚಯ. ಅದನ್ನು ನಾವು ಸರಿಯಾಗಿ ಅರ್ಥೈಸಿಕೊಂಡು ಬಿಟ್ಟರೆ ಆಧ್ಯಾತ್ಮಿಕ ಜೀವನ ಅಂದರೆ ಏನು ಅನ್ನೋದು ಸಂಪೂರ್ಣವಾಗಿ ತಿಳಿದು ಹೋಗ್ತದೆ. ಮಾತೆ ಬೆಸೆಂಟರು ಧ್ಯಾನಸ್ಥರಾಗಿ ಅದ್ಯಾವ ಉನ್ನತ ಲೋಕದಲ್ಲಿ ನಿಂತು ಆ 4-6 ವಾಕ್ಯಗಳನ್ನು ನುಡಿದರು. ಅಂತೂ ಅದು ಅದ್ಭುತವಾದಂತಹ ಒಂದು ಮಂತ್ರ. ಅದು ಕೇವಲ ವಾಕ್ಯಗಳಲ್ಲ, ಅದು ಒಂದು ಮಂತ್ರ. ನಾನು ಆಗಾಗ್ಗೆ ಹೇಳ್ತಾ ಇರ್ತೇನೆ, ಅದನ್ನು ನಿಮ್ಮ ಧ್ಯಾನಕ್ಕೆ ಇಟ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ. ಹಿಂಜಿದಷ್ಟು ಅರ್ಥ ಬೃಹದಾಕಾರವಾಗಿ ಬೆಳಿತಾನೆ ಹೋಗ್ತದೆ. ಅದು ಆಧ್ಯಾತ್ಮಿಕ ಸೌರಭ ತನೇ ತಾನಾಗಿ ಹೊರಸೂಸ್ತದೆ ಅದರಲ್ಲಿ. ಓ ಹಿಡನ್ ಲೈಫ್ ವೈಬ್ರೆಂಟ್ ಇನ್ ಎವರಿ ಆಟಮ್. ಓ ಹಿಡನ್ ಲೈಫ್ ವೈಬ್ರೆಂಟ್ ಇನ್ ಎವರಿ ಆಟಮ್. ಸೃಷ್ಟಿಕರ್ತನಾದ ಆ ಪರಬ್ರಹ್ಮನನ್ನು ಕುರಿತು ಆ ಮಾತೆ ಹೇಳ್ತಾರೆ. ನೀನು ಎಲ್ಲಿದ್ದಿ? ವೈಬ್ರೆಂಟ್ ಇನ್ ಎವರಿ ಆಟಮ್. ಒಂದೊಂದು ಅಣುವಿನಲ್ಲಿಯೂ ಸಹ ನೀನು ಸ್ಪಂದಿಸ್ತಾ ಇದ್ದಿ, ತರಂಗಿತವಾಗ್ತಾ ಇದ್ದಿ. ಒಂದೊಂದು ಅಣುವಿನಲ್ಲಿಯೂ ಸಹ ನೀನೇ ಇದ್ದಿ, ಎಲ್ಲೆಲ್ಲೂ ಇದ್ದಿ. ಒಂದೊಂದು ಅಣು, ವಿಶ್ವದಲ್ಲಿರತಕ್ಕಂತಹ ಪ್ರತಿಯೊಂದು ವಸ್ತುವು ಸಹ ಪರಮಾತ್ಮನಿಂದ ಸಂಪೂರ್ಣವಾಗಿ ತುಂಬಿ ಹೋಗಿದೆ, ನಿಬಿಡೀಕೃತವಾಗಿದೆ. ಇದಕ್ಕೆ ನಾವು ಏನು ಹೇಳ್ತೇವೆ ವೇದಾಂತದಲ್ಲಿ? ಎಲ್ಲೆಲ್ಲೂ ಇರತಕ್ಕಂತಹ ಆ ಆತ್ಯಂತಿಕ ವಸ್ತುವಿಗೆ ಸತ್ ಅಂತ ಹೇಳ್ತೇವೆ. ಸತ್ ಅಂದ್ರೆ ಇದೆ, ಎಂದೆಂದಿಗೂ ಇದೆ. ಅದು ಯಾವಾಗಲೂ ಇದೆ. ಅದು ಇಲ್ಲದೆ ಇರತಕ್ಕಂಥ ಒಂದು ಸಮಯ ನಮ್ಮ ಊಹೆಗೂ ಸಿಕ್ಕೋದಿಲ್ಲ. ಯಾವಾಗಲೂ ಇದೆ, ಮುಂದೆ ಯಾವಾಗಲೂ ಇರ್ತದೆ, ಎಲ್ಲ ಕಡೆಯೂ ತುಂಬಿ ಇದೆ. ಇದನ್ನು ಸತ್ ಅಂತ ಹೇಳಿ ವೇದಾಂತದಲ್ಲಿ ಕರೀತಾ ಇದ್ದಾರೆ. ಓ ಹಿಡನ್ ಲೈಫ್ ವೈಬ್ರೆಂಟ್ ಇನ್ ಎವರಿ ಆಟಮ್. ಹಿಡನ್ ಲೈಫ್ ಅಂತ ಹೇಳ್ತಾರೆ. ಸುಪ್ತವಾಗಿರತಕ್ಕಂತಹ ಓ ಶಕ್ತಿಯೇ, ಸುಪ್ತವಾಗಿದೆ ಅದು. ಅದನ್ನು ನಾವು ಎಚ್ಚರಿಕೆಯಿಂದ ಗಮನಿಸಬೇಕು. ಹಾಗಾದ್ರೆ ಅದನ್ನು ನಾವು ಕಾಣಬೇಕು. ಆ ಸತ್ ವಸ್ತುವನ್ನು ನಾವು ಕಾಣಬೇಕು. ನಮ್ಮ ಕಣ್ಣು ತೆರೆಯಬೇಕು. ಅದನ್ನೇ ಅನ್ವೇಲ್ಡ್ ಸ್ಪಿರಿಚುವಲ್ ಪರ್ಸೆಪ್ಷನ್ ಅಂತ ಹೇಳ್ತೇವೆ. ಅನ್ವೇಲ್ಡ್ ಸ್ಪಿರಿಚುವಲ್ ಪರ್ಸೆಪ್ಷನ್. ನಮ್ಮ ಚರ್ಮ ಚಕ್ಷುಗಳಿಗೆ ಎಲ್ಲೆಲ್ಲೂ ತಾನಾಗಿ ತ್ವರಿತವಾಗ್ತಾ ಇರತಕ್ಕಂಥ ಆ ಸತ್ ವಸ್ತು ಕಂಡಾಗ ನಮ್ಮ ಕಣ್ಣುಗಳ ಮುಂದೆ ಮುಚ್ಚಲ್ಪಟ್ಟಿರತಕ್ಕಂತಹ ಆ ಮಾಯೆ, ಅವಕುಂಠನ ತನ್ನಷ್ಟಕ್ಕೆ ತಾನೇ ತೊಲಗಿ ಹೋಗ್ತದೆ. ಸತ್ ಈ ರೀತಿಯಾಗಿ ಎಲ್ಲ ಕಡೆಗೂ ವ್ಯಾಪಿಸಿ. ಓ ಹಿಡನ್ ಲೈಟ್ ಶೈನಿಂಗ್ ಇನ್ ಎವರಿ ಕ್ರೀಚರ್. ಪ್ರತಿಯೊಂದು ಪ್ರಾಣಿಯಲ್ಲಿಯೂ ಸಹ ಆತನ ತೇಜಸ್ಸು ಸುಪ್ತವಾಗಿ ಜ್ವಲಂತವಾಗಿದೆ, ಜಗಜಗಿಸ್ತಾ ಇದೆ. ಪ್ರತಿಯೊಂದು ಪ್ರಾಣಿಯಲ್ಲಿಯೂ ಸಹ ಏಕೋ ದೇವ ಸರ್ವಭೂತೇಶ ಗೂಢ. ಆ ಈಶ್ವರನು ಪ್ರತಿಯೊಬ್ಬರ ಹೃದಯದಲ್ಲೂ ಸಹ ಗೂಢವಾಗಿ ಕುಳಿತುಕೊಂಡಿದ್ದಾನೆ. ಆ ಜ್ಯೋತಿ ಜಗ ಹೊಡಿತಾ ಇದೆ. ಇದನ್ನು ಚಿತ್ ವಸ್ತು ಅಂತ ಹೇಳ್ತಾರೆ. ಪ್ರಭೆ. ಅದನ್ನು ನೀನು ನೋಡಬಲ್ಲೆಯ? ಓ ಹಿಡನ್ ಲವ್ ಎಂಬ್ರೇಸಿಂಗ್ ಆಲ್ ಇನ್ ಒನ್ನೆಸ್. ಆತನ ಬೃಹತ್ ಆಲಿಂಗನದಲ್ಲಿ ಎಲ್ಲ ಲೋಕಾಂತರಗಳು, ಸರ್ವ ಬ್ರಹ್ಮಾಂಡಗಳು
ಕೋಟಿ ಕೋಟಿ ಬ್ರಹ್ಮಾಂಡಗಳು ಆತನ ಬೃಹದಾಲಿಂಗನದಲ್ಲಿ ಸೇರಿ ಹೋಗಿಬಿಟ್ಟಿವೆ. ಎಲ್ಲವೂ ಆತನ ತೆಕ್ಕೆಯಲ್ಲಿಯೇ ಇವೆ, ಯಾವುದೂ ಹೊರಗಿಲ್ಲ. ಆದ ಕಾರಣವೇ ಮೊನ್ನೆ ಕೇಸಾಫಿಸ್ಟ್ ಒಂದು ಆರ್ಟಿಕಲ್ನಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. ಯಾತಕ್ಕೆ ಭಯಪಡ್ತೀನಿ ನೀನು? ಬ್ರಹ್ಮಾಂಡಗಳನ್ನು ಧರಿಸಿರತಕ್ಕಂತಹ ಆ ಸೃಷ್ಟಿಕರ್ತನ ತೆಕ್ಕೆಯಲ್ಲೇ ಇದ್ದಿ, ಆತನ ದೇಹದಲ್ಲೇ ನೀನು ಇದ್ದಿ. ಬೀಳ್ತೀನಿ ಅಂತ ಗಾಬರಿ ಪಡಬೇಡ. ಬಿಟ್ಟರೆ ನೀನು ಎಲ್ಲಿ ಬೀಳ್ತಿ? ಆತ್ಮಲ್ಲೇ ಬೀಳ್ತಿ, ಬೇರೆ ಹೊರಗಂತೂ ಬೀಳೋದೇ ಇಲ್ಲ ನೀನು. ಈ ರೀತಿಯಾಗಿ ಆ ಲೇಖಕರು ಹೇಳಿದ್ರು, ಓ ಹಿಡನ್ ಲವ್ ಎಂಬ್ರೇಸಿಂಗ್ ಆಲ್ ಇನ್ ಒನ್ನೆಸ್, ಎಲ್ಲವನ್ನು ನಿನ್ನ ಬೃಹದಾಲಿಂಗನದಲ್ಲಿ ಸೇರಿಸಿಕೊಂಡ್ಬಿಟ್ಟು. ಇದನ್ನೇ ಆನಂದ ಆನಂದ ಅಂತ ಕರೆದ. ಓ ಹಿಡನ್ ಲವ್ ಎಂಬ್ರೇಸಿಂಗ್ ಆಲ್ ಇನ್ ಒನ್ನೆಸ್. ಸತ್ ಚಿತ್ ಆನಂದ, ಈ ಮೂರು ಘನವಾದಂತಹ ವಿಷಯಗಳನ್ನು 3 ಸಾಲಿನಲ್ಲಿ ಆ ಮಾತೆ ಕಟ್ಟಿ ಹಾಕಿಬಿಟ್ಟಿದ್ದಾರೆ. ಮತ್ತೆ ಓ ಹಿಡನ್ ಲವ್ ಎಂಬ್ರೇಸಿಂಗ್ ಆಲ್ ಇನ್ ಒನ್ನೆಸ್. ಮತ್ತೆ ಮೇ ಈಚ್ ಹೂ ಫೀಲ್ಸ್ ಹಿಮ್ಸೆಲ್ಫ್ ಆಸ್ ಒನ್ ವಿತ್ ದಿ. ನಿನ್ನನ್ನು ಪಡೆಯಬೇಕು, ನಿನ್ನನ್ನು ಹೊಂದಬೇಕು, ನಿನ್ನನ್ನು ದರ್ಶಿಸಬೇಕು, ನಿನ್ನಲ್ಲಿ ನಾನು ಒಂದಾಗಬೇಕು ಎಂಬತಕ್ಕಂಥ ಭಾವನೆ ನನಗಿದ್ದದ್ದೇ ಆದರೆ, ಮೇ ಈಚ್ ಹೂ ಫೀಲ್ಸ್ ಹಿಮ್ಸೆಲ್ಫ್ ಆಸ್ ಒನ್ ವಿತ್ ದಿ ಮೇ ದೇರ್ಫೋರ್ ನೋ ದಟ್ ಈಸ್ ಒನ್ ವಿತ್ ಎವ್ರಿ ಅದರ್. ನಿನ್ನನ್ನು ಹೊಂದಬೇಕು, ನಿನ್ನನ್ನು ಪಡೆಯಬೇಕು, ನಿನ್ನ ಬೃಹದಾಲಿಂಗನದಲ್ಲಿ ಸೇರಿ ಆ ಪರಮ ಅತ್ಯಂತಿಕವಾದ ಆನಂದವನ್ನು, ಚರಮ ಆನಂದವನ್ನು ಹೊಂದಬೇಕು ಅಂದರೆ ಏನು ಮಾಡಬೇಕು ಗೊತ್ತೋ? ತನ್ನ ಸಹೋದರ ಹೃದಯದಲ್ಲಿರ್ತಕ್ಕಂತಹ ನಿನ್ನನ್ನು ಮೊದಲು ಅವರು ಕಾಣಬೇಕು. ಆಗ ನೀನು ನಮ್ಮನ್ನು ಕಟ್ಟಿಕೊಡ್ತೀವಿ. ಅಂದರೆ ಆ ಪರಮಾತ್ಮನು ಎಲ್ಲರಲ್ಲಿಯೂ ಇದ್ದಾನೆ. ಆತನನ್ನು ನೇರವಾಗಿ ಹೋಗಿ ನಾನು ಸೇರಬೇಕು ಎಂಬತಕ್ಕಂಥ ಇಚ್ಛೆ ನನಗಿದ್ದಾದ್ರೆ ನಾನು ಏನ್ ಮಾಡಬೇಕು? ಸುತ್ತಲೂ ಇರತಕ್ಕಂತಹ ಆ ಪ್ರಾಣಿಗಳಲ್ಲಿ ಇರತಕ್ಕಂತಹ ಈಶ್ವರನನ್ನು ಮೊದಲು ದರ್ಶಿಸಲು ನಾವು ಕಲಿಯಬೇಕು. ಇದನ್ನೇ ಸೋದರತ್ವ 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 ಅಂತೇಳಿ ನಾವು ಕರೆಯೋದು. ಇದನ್ನೇ ಅಧ್ಯಾತ್ಮ 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 ಅಂತೇಳಿ ಕರೆಯೋದು. ಅಧ್ಯಾತ್ಮ ಅಂದ್ರೆ ಏನು? ಪುನಃ ಇನ್ನೊಂದು ಸಾರಿ ನಿರ್ವಚನೆ ಮಾಡೋಣ ಒಂದು ಸೆಂಟೆನ್ಸ್ ನಲ್ಲಿ. ಜಗತ್ತಿನಲ್ಲಿರತಕ್ಕಂತಹ ಎಲ್ಲ ಸಹೋದರರು, ಎಲ್ಲ ಪ್ರಾಣಿಗಳು, ಅವುಗಳ ಹೃದಯದಲ್ಲಿ ತಾನೇ ತಾನಾಗಿ ವಿರಾಜಮಾನರಾಗಿರ್ತಕ್ಕಂತಹ ಈಶ್ವರನನ್ನು ಸಾಕ್ಷಾತ್ಕರಿಸಿಕೊಂಡದ್ದೇ ಆದರೆ ಆಗ ಅವನು ಈಶ್ವರನೊಡನೆ ಒಂದಾಗ್ತಾನೆ. ಇದೇ ಅಧ್ಯಾತ್ಮ. ಇದೇ ಅಧ್ಯಾತ್ಮ. ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಣವಕ್ಕೂ ಸರ್ವಜ್ಞ. ಎಲ್ಲ ಕಡೆ ಆ ಈಶ್ವರನನ್ನು ನೋಡಬೇಕು. ನನ್ನ ಸಹೋದರರಲ್ಲಿ, ಜಗತ್ತಿನಲ್ಲಿರ್ತಕ್ಕಂಥ ಸಕಲ ಜೀವರಾಶಿಗಳಲ್ಲಿ, ಪ್ರಕೃತಿಯಲ್ಲಿ ಹರಿತಾ ಇರ್ತಕ್ಕಂಥ ಹೊಳೆಗಳಲ್ಲಿ, ಮೋಡದಲ್ಲಿ, ಬೆಟ್ಟಗಳಲ್ಲಿ, ಸಕಲ ಜೀವ ಜಂತುಗಳಲ್ಲಿ, ಕುದುರೆಯಲ್ಲಿ, ಕತ್ತೆಯಲ್ಲಿ, ಸರ್ಪದಲ್ಲಿ, ತೋಳದಲ್ಲಿ, ನರಿಯಲ್ಲಿ, ಆ ಕಂಬದಲ್ಲಿ, ಈ ಮೈಕಿನಲ್ಲಿ, ಎಲ್ಲ ಕಡೆಗೂ ಸುತ್ತನಾಗಿರ್ತಕ್ಕಂಥ ಈಶ್ವರನನ್ನು ಕಾಣಬೇಕು. ಇದು ಅಧ್ಯಾತ್ಮ. ಇದು ಅಧ್ಯಾತ್ಮ. ಪ್ರತಿಯೊಬ್ಬರನ್ನೂ ಸಹ ತನ್ನಂತೆ ನೋಡಬೇಕು. ಪ್ರತಿಯೊಬ್ಬರಲ್ಲಿಯೂ ಸುತ್ತನಾಗಿರ್ತಕ್ಕಂಥ ಈಶ್ವರನನ್ನು ನೋಡಬೇಕು. ಇದು ಅಧ್ಯಾತ್ಮ. ಇತರರಿಗಾಗಿ ತನ್ನನ್ನು ತಾನು ಇತರರ ಸೇವೆಗಾಗಿ, ಒಳಿತಿಗಾಗಿ ತನ್ನನ್ನು ತಾನು ಮುಡಿಪಿಟ್ಟುಕೊಳ್ಬೇಕು. ಇದು ಅಧ್ಯಾತ್ಮ. ಸ್ನೇಹಿತರೆ, ಈ ರೀತಿಯಾಗಿ ನಿಜವಾದ ಅರ್ಥವನ್ನು ಹೃದಯದಲ್ಲಿ ಗ್ರಹಿಸಿಕೊಂಡು ಜೀವನವನ್ನು ನಡೆಸ್ತಾ ಇದ್ದಂತಹ ಒಂದು ಕಾಲ ಈ ದೇಶದಲ್ಲಿ. ಇದೊಂದು ಅಧ್ಯಾತ್ಮ ಅಧ್ಯಾತ್ಮ ಅಧ್ಯಾತ್ಮ. ಆದರೆ ಇವತ್ತು ಆ ಅಧ್ಯಾತ್ಮ ಸಂಪೂರ್ಣವಾಗಿ ವಿಕೃತವಾಗಿ ಹೋಗ್ಬಿಟ್ಟು ಏನಾಗಿದೆ ಇವತ್ತು? ಅಧ್ಯಾತ್ಮ ಅಂದರೆ ಪೂಜೆ ಪುನಸ್ಕಾರಗಳು, ವ್ರತಗಳು, ಉಪವಾಸಗಳು, ದೇವಸ್ಥಾನಗಳಿಗೆ ಹೋಗೋದು, ಅಭಿಷೇಕ ಮಾಡೋದು, ಯಜ್ಞಯಾಗಾದಿಗಳನ್ನು ಮಾಡೋದು, ಮಂತ್ರಗಳನ್ನು ಉಚ್ಚರಿಸೋದು, ಸಿದ್ಧಿಪುರುಷರ ಆ ಬಾಬಾ ಅವರ ಹತ್ರ ಹೋಗೋದು, ಈ ಬಾಬಾ ಅವರ ಹತ್ರ ಹೋಗೋದು, ಆ ಸ್ವಾಮಿಯ ಪಾದ ಪೂಜೆ ಮಾಡೋದು. ಇಷ್ಟಕ್ಕೆ ನಮ್ಮ ಆಧ್ಯಾತ್ಮ ಸೀಮಿತವಾಗಿದೆ. ನಮ್ಮ ಆಧ್ಯಾತ್ಮ ಸೀಮಿತವಾಗಿರೋದು ಇಷ್ಟಕ್ಕೆ. ದಯವಿಟ್ಟು ಇದೆಲ್ಲವೂ ಹೊಲ್ಲ, ಇದು ಬೇಡ ಅಂತ ನಾನು ಹೇಳೋದಿಲ್ಲ, ನನ್ನದು ತಪ್ಪು ಗ್ರಹಿಸಬೇಡಿ. ಆದರೆ ಇದೇ ಆಧ್ಯಾತ್ಮವಲ್ಲ. ಇದೇ ಆಧ್ಯಾತ್ಮವಲ್ಲ. ಆಧ್ಯಾತ್ಮ ಎಲ್ಲವರಲ್ಲೂ ಇರತಕ್ಕಂತಹ ಈಶ್ವರನನ್ನು ದರ್ಶಿಸತಕ್ಕಂತಹ, ನಮ್ಮ ಕಣ್ಣಿನ ಮುಂದೆ ಇಳಿಬಿದ್ದಿರ್ತಕ್ಕಂತಹ ಮಾಯೆ ಅವಕುಂಠನವನ್ನು ಆಚೆ ಸರಿಸಿ
ಸ್ಪಿರಿಚುವಲ್ ಪರ್ಸೆಪ್ಷನ್ ಪಡೆದುಕೊಂಡು ಎಲ್ಲ ಕಡೆಗೂ ಆ ಸತ್ತು ಚಿತ್ ಆನಂದವನ್ನು ದರ್ಶಿಸ್ತಕ್ಕಂಥದ್ದು, ನೋಡ್ತಕ್ಕಂಥ ಇಂತಹ ನಿಜವಾದಂತಹ ರೀತಿಯಲ್ಲಿ ಭಾರತ ದೇಶ ಇದರ ಜನಸ್ತೋಮ ಒಂದಾನೊಂದು ಕಾಲಕ್ಕೆ ನಡೆದುಕೊಳ್ತಾ ಇತ್ತು. ನೋಡ್ತಾ ಇದ್ದೇವೆ ನಾವು ಭಾರತೀಯರು ಹೇಗಿತ್ತು, ಒಂದಾನೊಂದು ಕಾಲ ಇತ್ತು ನಮ್ಮಲ್ಲಿ. ಆ ಭಾರತದ ಗತ ಇತಿಹಾಸವನ್ನು ನಾವು ಒಂದು ಸಾರಿ ನೋಡಿದಾಗ ಮೈನಲ್ಲಿ ಪುಳಕಗಳೇ ಅರ್ಥ. 6,000 ವರ್ಷಗಳ ದಿವ್ಯವಾದಂತಹ ಚರಿತ್ರೆ ಉಳ್ಳಂಥ ಈ ದೇಶ ಒಂದು ಪರಾಕ್ರಮವೋ, ಒಂದು ತೇಜಸ್ಸೋ, ಒಂದು ಸೌಂದರ್ಯೋಪಾಸನೆಯೋ, ಒಂದು ಪರಾಕ್ರಮವೋ, ಒಂದು ಶಾಸ್ತ್ರವೋ, ಒಂದು ವೇದ ಜ್ಞಾನವೋ, ವೈದುಷ್ಯವೋ, ಯಾವುದರಲ್ಲಿ ಈ ದೇಶ ಕಡಿಮೆ ಎಲ್ಲವನ್ನು ತುಂಬಿಕೊಂಡು ಭವ್ಯವಾದಂತಹ ಒಂದು ಆತ್ಮಶಿಲ್ಪವನ್ನು ಪಡೆದುಕೊಂಡಿದ್ರು ಇಲ್ಲಿನ ಜನ. ಅಂತಹ ಆಧ್ಯಾತ್ಮ ಶಕ್ತಿಯನ್ನು ಪಡೆದುಕೊಂಡಿದ್ರು. ಹೇಳ್ತಾರೆ ಭಾರತೀಯ ಜನರು ಎಂತಹ ದಿವ್ಯವಾದಂತಹ ಆತ್ಮಶಿಲ್ಪ ತಮ್ಮಷ್ಟಕ್ಕೆ ತಾವು ಕಟ್ಟಿಕೊಂಡಿದ್ರು ಆಗಿನ ಕಾಲದಲ್ಲಿ. ಚತುರ ವೇದ, 4 ವೇದಗಳನ್ನಾಗಿನ ಕಾಲದಲ್ಲಿ ಎಲ್ಲರಿಗೂ ಓದಿಸ್ತಾ ಇದ್ರು, ಎಲ್ಲರೂ ಅರ್ಥ ಮಾಡಿಕೊಡ್ತಾ ಇದ್ರು. ಚತುರ ವೇದ, ಬರೇ ವೇದ ಜನರಲ್ಲ, ಧನುರ್ಧಾರಿಗಳು ಆಗಿದ್ರು. ಇದಂ ಬ್ರಹ್ಮಂ ಇದಂ ಕ್ಷಾತ್ರಂ. ಬ್ರಹ್ಮ ತೇಜಸ್ಸಿನಲ್ಲಿ ಕಡಿಮೆ ಇಲ್ಲ, ಕ್ಷಾತ್ರ ತೇಜಸ್ಸಿನಲ್ಲಿ ಕಡಿಮೆ ಇಲ್ಲ. ಸಮಯ ಬಂದ್ರೆ ಯುದ್ಧ ಮಾಡ್ತೇನೆ, ಶಾಪಾದಪಿ ಶರಾದಪಿ, ಶಾಪ ಕೊಡಬಲ್ಲಂತಹ ಶಕ್ತಿ ಇತ್ತು ಇಂದಿನ ಕಾಲಕ್ಕೆ. ಯುದ್ಧ ಮಾಡ್ತೀಯೋ ಸಿದ್ಧನಿದ್ದೇನೆ. ಇಂತಹ ಒಂದು ಜೀವನ, ಅದ್ಭುತವಾದಂತಹ ಒಂದು ಜೀವನ ಇದೆ. ಅನೇಕನಾಗಿ ಧರ್ಮ, ಸತ್ಯ, ನ್ಯಾಯ, ವೃತ್ತ ಅಂತ ನಾವೇನು ಕರಿತೀವಿ, 4 ಪಾದಗಳ ಮೇಲೆ ನಿಂತಹ ಒಂದು ಕಾಲ ಇತ್ತು ಈ ದೇಶದಲ್ಲಿ. ಪ್ರಾಮಾಣಿಕತೆ ಅಂತಕ್ಕಂಥದ್ದು ತಾನಾಗಿ ಪ್ರಜ್ವಲ್ಲಮಾನವಾಗಿ ಮೆರಿತಾ ಇತ್ತು ಈ ದೇಶದಲ್ಲಿ. ಅದೆಲ್ಲ ಈಗ ಎಲ್ಲಿ ಹೋಯ್ತು? ಯಾವುದನ್ನು ನಾವು ಅಧ್ಯಾತ್ಮ ಅಂತ ಹೇಳ್ತಾ ಇದ್ದೇವೆ. ಹಿಂದಿನ ಕಾಲದಲ್ಲಿ ಇದು ಅಧ್ಯಾತ್ಮ, ಇದು ಭೌತಿಕತೆ, ಇದು ಲೌಕಿಕತೆ ಎಂಬತಕ್ಕಂಥ ಭೇದವೇ ಇರಲಿಲ್ಲ. ಬಹಳದೇ ಆಧ್ಯಾತ್ಮಿಕವಾಗಿ ಬರ್ತಾ ಇತ್ತು. ಅಂಗಡಿಗಳಲ್ಲಿ, ಆಫೀಸ್ಗಳಲ್ಲಿ, ಹೊಲಗಳಲ್ಲಿ, ತೋಟಗಳಲ್ಲಿ, ಎಲ್ಲ ಕಡೆ ಆಧ್ಯಾತ್ಮಿಕ ದೃಷ್ಟಿ. ಕಚೇರಿಗಳಲ್ಲಿ, ವ್ಯಾಪಾರದಲ್ಲಿ ಎಲ್ಲವೂ ಸಹ ಆಧ್ಯಾತ್ಮಿಕ ದೃಷ್ಟಿ. ಇಂತಹ ಒಂದು ದೃಷ್ಟಿ ಇತ್ತು. ಅದು ಎಲ್ಲಿ ಹೋಯ್ತು? ಆ ಪ್ರಾಮಾಣಿಕತೆ, ಆ ದಿವ್ಯವಾದಂತಹ ಜೀವನ ಇವತ್ತು ಎಲ್ಲಿ ಹೋಯ್ತು? ಈ ದೇಶದ ಸ್ಥಿತಿಯನ್ನು ಒಂದು ಸಾರಿ ಜಯಕೃಷ್ಣಮೂರ್ತಿಯವರು ತಮ್ಮ ಭಾಷಣದಲ್ಲಿ ಚೆನ್ನಾಗಿ ವರ್ಣಿಸಿದರು. ಭಾರತದ ಗತ ಇತಿಹಾಸವನ್ನು ಅವರು ಹೇಳ್ತಾ ಹೇಳ್ತಾ ಹೇಳ್ತಾ, ಓ ದಿಸ್ ಕಂಟ್ರಿ ಟುಡೇ ಇಟ್ ಈಸ್ ಬರ್ನಿಂಗ್, ಇಟ್ ಈಸ್ ಬರ್ನಿಂಗ್ ಬರ್ನಿಂಗ್. ನಿಜ, ಬೆಂಕಿ ಹೊತ್ತಿಕೊಂಡಿದೆ ಇವತ್ತು ಈ ದೇಶಕ್ಕೆ. ದಗ 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 ಉರಿತಾ ಇದೆ. 6,000 ವರ್ಷಗಳಿಂದ ಏನು ಕಟ್ಟಲ್ಪಟ್ಟಿದೆ ಆ ಸಂಸ್ಕೃತಿ ಭಸ್ಮೀಭೂತವಾಗ್ತಾ ಇದೇನೋ ಎಂಬತಕ್ಕಂಥ ಸ್ಥಿತಿ ಇವತ್ತು ಉಂಟಾಗಿದೆ. ಭಯಾನಕವಾಗಿದೆ. ಹೃದಯ ನಡುತ್ತಾ ಇದೆ, ಕಪ್ಪಿಸ್ತಾ ಇದೆ ದೇಹ. ಎಲ್ಲಿ ಹೋಯ್ತು ಅವತ್ತಿನ ಪ್ರಾಮಾಣಿಕತೆ? ಎಲ್ಲಿ ಹೋಯ್ತು ಆ ವೀರ ಪೌರುಷದ ಜೀವನ, ಆ ಸೌಂದರ್ಯಾನುಭೂತಿ, ಆ ವೈದಶ್ಯಪೂರ್ಣವಾದಂತಹ ಜೀವನ? ಏಕೆ ಬರಡಾಯ್ತು ಇವತ್ತು? ಎಲ್ಲಿ ನೋಡಿದರೂ ಸಹ ವಿಷಯ ಲಂಪತ, ವಿಷಯೋಪಭೋಗ ತಾನಾಗಿ. ಪ್ರಾಮಾಣಿಕತೆ ಅಂತೂ ಎಲ್ಲ ಜೀವನದ ಎಲ್ಲ ಸ್ತರಗಳಲ್ಲಿ ಹುಡುಕಿದರೂ ಸಹ ಏನು ಸಿಕ್ಕೋದಿಲ್ಲ. ಇವತ್ತಿನ ನಮ್ಮ ಸಾಮಾಜಿಕ ರಾಜಕೀಯ ಕ್ಷೇತ್ರವು ಹೊಲಸು. ಜಿಲ್ಲಾ ಪಂಚಾಯತ್ ಪಾಲಿಟಿಕ್ಸ್ನಿಂದ ಹಿಡಿದು ಇವತ್ತು ಉನ್ನತವಾದಂತಹ ಪದವಿ, ಭಾರತದ ಅತ್ಯುಚ್ಚ ಪದವಿ ಮಹಾಪ್ರಧಾನಿಯವರೆಗೆ ತೆಗೆದುಕೊಂಡು ನಾವು ನೋಡಿದ್ದೆ, ಪರೀಕ್ಷೆ ಮಾಡಿ ನೋಡಿದ್ದೆ. ಆದರೂ ಎಲ್ಲ ಕಡೆಯೂ ಅಪ್ರಾಮಾಣಿಕತೆ. ಇವತ್ತು ನಮ್ಮೆಲ್ಲರ ಕಣ್ಣ ಮುಂದೆ ಆ ಅಪ್ರಾಮಾಣಿಕತೆಯ ಉದಾಹರಣೆಗಳು ಜ್ವಲಂತವಾಗಿ, ಜೀವಂತವಾಗಿ ದೇಶಿಗೆಯನ್ನು ಹುಟ್ಟಿಸ್ತವೆ. ಇವತ್ತು ದೇಶದ ಒಬ್ಬ ದೊಡ್ಡ ಮಹಾನುಭಾವ ಕೋಟಿ ರೂಪಾಯಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿಸಿದ್ದನ್ನು ನಾವು ನೋಡ್ತೇವೆ. ಬೋಫರ್ಸ್ ಹಗರಣ ಅಂತ ಹೇಳಿ. ಇನ್ನೊಬ್ಬ ದೊಡ್ಡ ಮಹಾಪ್ರಧಾನಿ ಯಾವುದೋ ರಸಗೊಬ್ಬರದ ಪ್ರಕರಣದಲ್ಲಿ 100 ಕೋಟಿಗಳನ್ನು ನುಂಗಿ ಹಾಕಿದ ಅಂತಕ್ಕಂಥ ಆರೋಪ ಇವತ್ತು ನಮ್ಮ ಮುಂದೆ. ಬಿಹಾರದ ಒಬ್ಬ ದೊಡ್ಡ ಮಂತ್ರಿ
ಪಶುಗಳಿಗೆ ಮೇವು ತರಿಸ್ತೇನೆ ಅಂತ ಹೇಳಿ ಅದೆಷ್ಟೋ 100 ಕೋಟಿ ರೂಪಾಯಿಗಳು ವೆಚ್ಚ ಮಾಡಿ. ನಾನೊಂದು ಪೇಪರ್ ಓದ್ತಾ ಇದ್ದೇನೆ, ಆ ಲೇಖಕ ಬಹಳ ಚೆನ್ನಾಗಿ ಬರೆದಿದ್ದ. ಆ ಮಹಾನುಭಾವ ಏನು ಕೋಟಿಗಟ್ಟಲೆ ಖರ್ಚು ಮಾಡಿದ ಮೇವು ತರಿಸ್ತೀನಿ ಅಂತ ಹೇಳಿ. ನಮ್ಮ ದನಗಳು ಆ ಹಿಡಿ ಒಂದು ಹಿಡಿ ಮೇವು ತಿನ್ನಲಿಲ್ಲ, ಒಂದು ಹಿಡಿ ಸಗಣಿ ಹಾಕಲಿಲ್ಲ. ಇಂಥ ಜೀವನ ಇದು ಉನ್ನತ ಸ್ತರದಲ್ಲಿ. ಆದರೆ ಸಾಮಾನ್ಯ ಜೀವನದಲ್ಲಿ ಎಲ್ಲಿ ಹೋಯ್ತು ನಮ್ಮ ಆ ಪ್ರಾಮಾಣಿಕತೆ? ನನಗೆ ಒಂದು ಜ್ಞಾಪಕ ಬರ್ತದೆ, ಪುರಾಣಗಳ ಮಾತು ಬಿಟ್ಟುಬಿಟ್ಟು ಪ್ರಾಮಾಣಿಕತೆಯ ಬಗ್ಗೆ ನಾವು ಹೇಳಬೇಕಾದ್ರೆ ಹರಿಶ್ಚಂದ್ರ ತನ್ನ ಕೊಟ್ಟ ಒಂದು ಮಾತಿಗಾಗಿ ಹೆಂಡತಿಯ ಕತ್ತನ್ನು ಕತ್ತರಿಸುವುದಕ್ಕೆ ಹೋದ, ಸುಡುಗಾಡು ಕಾಯ್ದ. ಅದನ್ನ ಬಿಟ್ಟುಬಿಡೋಣ ಪುರಾಣದ ಕಥೆ ಅಂತ ಹೇಳಿದರು. ಇನ್ನೊಂದು ಉದಾಹರಣೆಯನ್ನು ಹೇಳ್ತೇನೆ. ಒಬ್ಬ ಬ್ರಿಟಿಷ್ ಅಧಿಕಾರಿ, ಆತ ಇಲ್ಲಿ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ಸ್ ಜಡ್ಜ್ ದೇಶದಲ್ಲಿ ಒಂದು ಜಿಲ್ಲೆಯಲ್ಲಿ ಭಾರತದ ತನ್ನ ಸೇವೆ ಮುಗಿದ ಬಳಿಕ ತನ್ನ ಆತ್ಮಚರಿತೆ ಬರೀತಾ ಹೇಳ್ತಾನೆ, ಇಲ್ಲಿ ಎಂತಹ ಜನರಿದ್ರು ಭಾರತ ದೇಶದಲ್ಲಿ ಸತ್ಯ ಪ್ರಾಮಾಣಿಕತೆಯಿಂದ ನಡೆದುಕೊಳ್ತಾ ಇದ್ರು ಅಂದ್ರೆ, ಸಾಕ್ಷಿ ಕೋರ್ಟ್ನಲ್ಲಿ ಬಾಕ್ಸ್ನಲ್ಲಿ ಹಾಕಿ ನಿಂತಾಗ ಒಂದೇ ಒಂದು ಸುಳ್ಳು ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಅವನಿಗೆ ಲಾಭವಾಗ್ತಕ್ಕಂತಹ ಪರಿಸ್ಥಿತಿ. ಅಂಥ ಸಮಯದಲ್ಲೂ ಸಹ ನೋ, ನಾನು ಹೇಳೋದಿಲ್ಲ. ಒಂದೇ ಒಂದು ಸುಳ್ಳು ಹೇಳಿದ್ರೆ, ಅನುಕೂಲಕರವಾಗದೇ ಇರತಕ್ಕಂತಹ ಒಂದು ಮಾತನ್ನು ಹೇಳಿದ್ರೆ ಅವನ ಶಿರಚ್ಛೇದ 4 ದಿನದಲ್ಲಿ ಆಗ್ತಾ ಇತ್ತು. ಅಂಥ ಪರಿಸ್ಥಿತಿ ಬಂದಾಗಲೂ ಸಹ ಇಲ್ಲ, ನಾನು ಹೇಳೋದಿಲ್ಲ. ಅಷ್ಟು ನ್ಯಾಯಬದ್ಧವಾಗಿ ನ್ಯಾಯಕ್ಕೆ ಅಂಟಿಕೊಂಡಿರ್ತಾ ಇದ್ದಂಥ ಜನ ನಮಗೆ ಸುಮಾರು 100-106 ವರ್ಷಗಳ ಹಿಂದೆ ಇಲ್ಲಿ ಇದ್ರು. 106 ವರ್ಷದಲ್ಲಿಯೇ ಎಂಥ ಮ್ಯಾಜಿಕ್ ಆದಾಗ ಹಾಗೆ ಹೋಗ್ಬಿಟ್ಟಿದೆ. ಎಲ್ಲ ಸ್ತರದಲ್ಲೂ ಸಹ ಅಲೆಕ್ಸಿಸ್ ಕ್ಯಾರಲ್ ಅಂತೇಳಿ ಈಸ್ ಅ ನೋಬೆಲ್ ಲಾರಿಯಟ್, ಫ್ರಾನ್ಸ್ ದೇಶದ. ಆತ ರಿಫ್ಲೆಕ್ಷನ್ಸ್ ಆನ್ ಲೈಫ್ ಅಂತ ಹೇಳಿ ಒಂದು ಪುಸ್ತಕವನ್ನು ಬರೆದಾನೆ. ಅದರಲ್ಲಿ ಅನಲೈಸ್ ಮಾಡ್ತಾ ಹೋಗ್ತಾನೆ, ಪ್ರತಿಯೊಂದು ಪ್ರೊಫೆಷನ್ ಅನ್ನು ತೆಗೆದುಕೊಂಡು ಅನಲೈಸ್ ಮಾಡ್ತಾ ಹೋಗ್ತಾನೆ. ಇವತ್ತು ಪೊಲೀಸ್ ಫೋರ್ಸ್ ಹಾಕಿ ಹೋಗಿ ದೊಡ್ಡ ದೊಡ್ಡ ವೇದಿಕೆ ಮೇಲೆ ಕಾವಿ ಬಟ್ಟೆಗಳನ್ನು ಹಾಕಿಕೊಂಡು ಅಥವಾ ಇನ್ಯಾವ ಬಟ್ಟೆಗಳನ್ನು ಹಾಕಿಕೊಂಡು ಧರ್ಮ ಹೇಳ್ತಾರಲ್ಲ, ಧರ್ಮ ಗುರುಗಳು ಅಂತ ಹೇಳಿ ಅವರ ಪ್ರೈವೇಟ್ ಲೈಫ್ ಸ್ವಲ್ಪ ಆಚೆ ಸರಿಸಿ ನೋಡಿ ಎಂತಹ ಅಸಹ್ಯಕರವಾದಂತಹ ಜೀವನವನ್ನು ಅವರು ನಡೆಸ್ತಾರೆ. ಇವತ್ತು ಜುಡಿಷರಿ ಜಡ್ಜಸ್ ಆಗಿರ್ತಕ್ಕಂಥವರ ಜೀವನ ನೋಡ್ರಿ ಎಷ್ಟು ಹೊಲಸಿಂದ ನಾರ್ತದೆ ಕೂಡಿದೆ. ಅಲೆಕ್ಸಿಸ್ ಕ್ಯಾರಲ್ ಹೇಳೋ ಮಾತು. ಇವತ್ತು ಪ್ರೊಫೆಸರ್ಸ್ ಜೀವನ ತೆಗೆದುಕೊಂಡು ನೋಡ್ರಿ, ಕಾಲೇಜುಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಬೋಧನೆ ಮಾಡ್ತಾ ಇರ್ತಕ್ಕಂಥವ್ರು. ಆ ಚೇರ್ ನನಗೆ ಬೇಕು, ಈ ಚೇರ್ ನನಗೆ ಬೇಕು, ಆ ರೆಮ್ಯುನರೇಷನ್ ಈ ರೆಮ್ಯುನರೇಷನ್ ಬೇಕು, ಇದಕ್ಕೆ ಹೊಡೆದಾಡ್ತಾರೆ. ಆಗಲಿ ಸಭ್ಯತೆ ಸಜ್ಜನಿಕೆ ಏನೋ ವಿದ್ಯಾದಾನ ಮಾಡುವುದಕ್ಕಾಗಿ ತಮ್ಮನ್ನು ತಾವು ಧಾರೆ ಎಳೆದುಕೊಂಡಿದ್ದಾರೆ. ಅದನ್ನು ಮಾಡೋಣ ಎಂಬತಕ್ಕಂಥ ಭಾವನೆ ಅವರಲ್ಲಿ ಇದೆಯೇನು? ವೈದ್ಯಕೀಯ ವೃತ್ತಿಯನ್ನು ತೆಗೆದುಕೊಂಡು ನೋಡಿ, ಹಣ ಸೇರಿಸಬೇಕು ಅಂತ ಹೇಳಿ ಹೊರದಾಡ್ತಾ ಇದ್ದಾರೆ ಹೊರತಾಗಿ ರೋಗಿಯನ್ನು ಇಲ್ಲ. ವೈದ್ಯೋ ನಾರಾಯಣೋ ಹರಿ ಎಂಬತಕ್ಕಂಥ ಒಂದು ಮಾತು ನಮ್ಮಲ್ಲಿ. ವೈದ್ಯ ಸಾಕ್ಷಾತ್ ಶ್ರೀಮನ್ನಾರಾಯಣ ಇವತ್ತು ಎಲ್ಲಿ ಇಲ್ಲ. ವೈದ್ಯೋ ಸಾಕ್ಷಾತ್ ಯಮರಾಜ ಅಂತ ಹೇಳ್ತಕ್ಕಂಥ ಒಂದು ಗತಿ ನಮಗೆ ಬಂದೋಗಿದೆ. ಇನ್ನು ವ್ಯಾಪಾರಿಗಳು ಅದನ್ನೂ ಸಹ ದೀರ್ಘವಾಗಿ ಹೇಳ್ತಾ ಹೋಗ್ತಾರೆ. ಹಾಗಾದರೆ ಭಾರತದಲ್ಲಿ ಇದು ನಿಜವಾಗಿದೆ. ಮತ್ತೆ ಇನ್ನು ಈ ದೇಶದ ಉದ್ಧಾರ ಹೇಗೆ? ಈ ದೇಶದ ಉದ್ಧಾರ ಹೇಗೆ? ಇವತ್ತಿನ ಹಿರಿಯರಂತಲೂ ಸಾಧ್ಯ ಇಲ್ಲ. ಇವತ್ತಿನ ಹಿರಿಯರಿಂದ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅವರ ಜೀವನ ಒಂದು ಎರಕಕ್ಕೆ ಒಯ್ಯಲ್ಪಟ್ಟಿದೆ. ಅಪ್ರಾಮಾಣಿಕತೆ, ಡಿಸಾರ್ಡರ್, ಇಂಥ ಒಂದು ಅಶಿಸ್ತಿಗೆ ಒಳಪಟ್ಟು ಹೋಗಿದೆ. ಆದ ಕಾರಣ ಇಲ್ಲ. ಹಾಗಾದ್ರೆ ಮುಂದಿನ ಪ್ರಪಂಚದ ಗತಿ, ಭಾರತದ ಗತಿ? ರಾಜಾಜಿ ಇದೇ ರೀತಿಯಾಗಿ ಅನಲೈಸ್ ಮಾಡ್ತಾ ಜೈಲಲ್ಲಿ ಕೂತುಕೊಂಡು ಡೈರಿ ಬರೆದಾರೆ. ಅದಕ್ಕೆ ಈ ಪ್ರಶ್ನೆ ಹಾಕ್ಕೊಳ್ತಾರೆ. ರಾಜಾಜಿ ಎಂತಹ ನಿಶಿತಮತಿ ಉಳ್ಳಂಥವ್ರು. ಅವರು ಅದೇ ಡೈರಿಯಲ್ಲಿ ಬರೆದಿದ್ದಾರೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಈ ದೇಶಕ್ಕೆ ಒಳ್ಳೆ ದಿನಗಳು ಬರ್ತವೆ ಅಂತ ಹೇಳಿ ನಾವು ನಂಬಿದ್ವಿ. ಇದು ಸುಳ್ಳು, ಬರೋದಿಲ್ಲ. ಅವ್ರು ಹೇಳ್ತಾರೆ ಮೂರ್ಖತನ ಆಯ್ತು. ಸ್ವಾತಂತ್ರ್ಯ ಬಂದ ತಕ್ಷಣ ರಕ್ತಪಾತವಾಗ್ತದೆ, ಬ್ರಿಟಿಷರ ಅಡಿಯಲ್ಲಿ ಕಾಣದೇ ಇರತಕ್ಕಂಥ ಘೋರತೆ ಇಲ್ಲಿ ಉಂಟಾಗ್ತದೆ. ಡೈರಿ ಬರೆದಿದ್ದಾರೆ ಈ ರೀತಿಯಾಗಿ. ನನ್ನ ಜನರ ಹೃದಯ, ಅವರ ಮನಸ್ಸು ಎಂಥದ್ದು ಅನ್ನೋದು ನನಗೆ ಗೊತ್ತು. ಬಹಳ ಕಷ್ಟಪಡಬೇಕಾಗ್ತದೆ ಈ ದೇಶದಲ್ಲಿ. ಹಾಗಾದ್ರೆ ಗತಿ ಏನು? ಈಗ ನಾವು ಕೇಳಿಕೊಂಡಿವಲ್ಲ, ಇಂತಹ ಅಪ್ರಾಮಾಣಿಕ ಜನರ ಮಧ್ಯೆ ಭಾರತಕ್ಕೆ ಗತಿ ಏನು ಅಂತ ಹೇಳಿ ನಾವು ಕೇಳಿಕೊಂಡಿವಲ್ಲ, ಅದೇ ಪ್ರಶ್ನೆಯನ್ನು ಅವ್ರು ಹಾಕಿಕೊಂಡು ಅದಕ್ಕೆ ತಾವೇ ಉತ್ತರ ಕೊಡ್ತಾರೆ.
ಭಾರತದ ಭವಿಷ್ಯ ಇರತಕ್ಕಂಥದ್ದು ಕಿರಿಯರ ಕೈಯಲ್ಲಿ. ಅವರನ್ನು ಚೆನ್ನಾಗಿ ಬೆಳೆಸಬೇಕು ಮಕ್ಕಳನ್ನು. ಆದರೆ ಇವತ್ತು ನಾವು ಕೇಳ್ತೇವೆ, ಕಿರಿಯರನ್ನು ಯಾವ ರೀತಿಯಾಗಿ ನಾವು ಪೋಷಣೆ ಮಾಡ್ತಾ ಇದ್ದೇವೆ. ಬಂಡು ಎತ್ತಿದ್ದಾರೆ ಅವರು. ಇವತ್ತು ಇಲ್ಲಿ ನೋಡಿದ್ರು ಸಹ, ಯಾತಕ್ಕೆ ಅವರನ್ನು ಕೇಳಿ ನೋಡಿ. ಹರಿಹರದಲ್ಲಿ ಮಹಾಸಮ್ಮೇಳನದಲ್ಲಿ ಇಂಥದೇ ಒಂದು ಸಮ್ಮೇಳನ, ಸಿಂಪೋಸಿಯಂ ನಡೆಯಿತು. ಅದರಲ್ಲಿ ಒಬ್ಬ ವಿದ್ಯಾರ್ಥಿಗಳ ವಿಷಯವನ್ನು, ಯುವಕರನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ನೀವೇ ಒಂದು ಹೇಳಪ್ಪ, ಯಾತಕ್ಕೆ ರೀತಿಯಾಗಿ ನೀವು ಬಂಡೆತ್ತಿದ್ದೀರಿ ಅಂತ ಹೇಳಿದ್ರೆ ಅವರು ಹೇಳಿದರು, HFS ಕಾಲೇಜಿನ ಒಬ್ಬ ವಿದ್ಯಾರ್ಥಿ ಬಂದು ವೇದಿಕೆ ಮೇಲೆ ನಿಂತಿದ್ದಾರೆ. ಇಡೀ ಪ್ರಪಂಚದ ತುಂಬ ಇರತಕ್ಕಂಥ ಮಹಾಮೇಧಾವಿಗಳನ್ನ ವೇದಿಕೆ ಮೇಲೆ ನಿಂತಿದ್ದಾರೆ. ಆ ಬಾಲಕ ಬಂದು ಹೇಳ್ತಾನೆ, HFS ಕಾಲೇಜ್ ವಿದ್ಯಾರ್ಥಿ ಬಂದು ಹೇಳ್ತಾನೆ, ನೀವೇನೋ ಇಷ್ಟೊತ್ತು ಹೊಗಳಿಕೊಂಡ್ರಿ, ಹಿರಿಯರು ನಾವು ಪ್ರಾಣತ್ಯಾಗ ಮಾಡಿದ್ದೇವೆ ಭಾರತದ ಸೇವೆಗಾಗಿ, ಜೈಲಿಗೆ ಹೋಗಿದ್ದೇವೆ, ರಕ್ತ ಚೆಲ್ಲಿದ್ದೇವೆ, ಗುಂಡಿಗೆ ನೆಂತರ ಹರಿಸಿದ್ದೇವೆ ಅಂತ ಹೇಳ್ತಾ ಇದ್ದೇವೆ. ನಿಜ. ನಿಮಗೆ ಆ ಸ್ಫೂರ್ತಿಯನ್ನು ಕೊಟ್ಟವ್ರು ಯಾರು? ಗಾಂಧೀಜಿ ಇದ್ರು ಆಗ, ಸುಭಾಷ್ ಚಂದ್ರ ಬೋಸ್ ಇದ್ರು ಆಗ, ಬಿಪಿನ್ ಚಂದ್ರಪಾಲ್ ಇದ್ರು ಆಗ. ನಗನಗತ ಆ ನೇಡನ್ನು ಮುತ್ತಿಟ್ಟುಕೊಂಡು ಸತ್ತು ಹೋದಂತ ಭಗತ್ ಸಿಂಗ್ ಇದ್ರು, ನಿಮಗೆ ಬೆಸೆಂಟ್ ಇದ್ರು, ನಮಗೆ ಗಾಂಧಿ ಇದ್ರು. ಅವರಿಂದ ನೀವು ನೋಡಿ ಕಲ್ತ್ಕೊಂಡ್ರಿ. ಇವತ್ತು ನಾವು ಯಾರನ್ನು ನೋಡಿ ಕಲಿಯೋಣ? ನಿಮ್ಮಲ್ಲಿ ಒಂದೇ ಪ್ರಶ್ನೆ ಕೇಳಿ. ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ಲೀಡರ್ಸ್ ದೊಡ್ಡವರು ಎಂಥವ್ರು ಇವರು? ನೀವು ಮಹಾತತ್ವವೇತ್ತರು ಬಂದಿದ್ರು, ಎಲ್ಲರೂ ತಲೆ ತೆಗೆಸಿ ಕೂತ್ಕೊಂಡ್ರು, ಅದಕ್ಕೆ ಉತ್ತರ ಹೇಳೋದಾಗಲಿಲ್ಲ. ಇಂಥ ಸ್ಥಿತಿ ನಾವು ಇವತ್ತು ನೋಡ್ತಾ ಇದ್ದೇವೆ. ಇದು ಭಾರತದ ಒಂದು ಸ್ಥಿತಿ ಅಲ್ಲ, ಭಾರತದ ಒಂದು ಸ್ಥಿತಿ ಮಾತ್ರ ಅಲ್ಲ. ಇದು ಯಾಕಾಗಿದೆ? ಥಿಯೋಸಾಫಿಕಲ್ ಇಂಥ ಒಂದು ಸಮ್ಮೇಳನಗಳಲ್ಲಿ ಆಸ್ ಎ ಸೋಷಲ್ ಸೈಂಟಿಸ್ಟ್ ನಾವು ಇದನ್ನು ಬದುಕಬೇಕಾಗ್ತದೆ. ಮೇಡಮ್ ಬ್ಲವಾಟ್ಸ್ಕಿ ಅವರು ಹೇಳಿದರು, ಥಿಯೋಸಾಫಿಕಲ್ ಸ್ಟಡಿ ಗ್ರೂಪ್ನಲ್ಲಿ ಏನು ಮಾಡಬೇಕು, ಎಂಥ ವ್ಯಾಸಂಗ ನಾವು ಮಾಡಬೇಕು ಅಂದರೆ ಅವರು ಹೇಳಿದರು, ಇಡೀ ಜಗತ್ರಂಗವನ್ನು ನಿಮ್ಮ ದೃಷ್ಟಿಗೆ ತೆಗೆದುಕೊಳ್ಳಿ. ಅದೇ ಕೆಲಸವನ್ನು ನಾನು ನೀವು ಮಾಡ್ತಾ ಇದ್ದೇನೆ. ಇಡೀ ಜಗತ್ರಂಗವನ್ನು ನಿಮ್ಮ ದೃಷ್ಟಿಗೆ ತೆಗೆದುಕೊಳ್ಳಿ. ಅದರಲ್ಲಿ ಪ್ರವರ್ತಿತವಾಗ್ತಾ ಇದೆಯಲ್ಲ ವಿದ್ಯಮಾನಗಳು, ಒಬ್ಬ ವ್ಯಕ್ತಿಯನ್ನು ಕುರಿತಾಗಿರಬಹುದು, ಒಂದು ಸಮಾಜವನ್ನು ಕುರಿತಾಗಿರಬಹುದು, ಇಡೀ ಪ್ರಪಂಚವನ್ನು ಕುರಿತಾಗಿರಬಹುದು. ಆ ವಿದ್ಯಮಾನಗಳನ್ನೆಲ್ಲ ಪೃಥಕ್ಕರಿಸಿ ನೋಡಿ, ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಕಂಡು ಹಿಡಿಯಿರಿ. ಅದಕ್ಕೆ ತಕ್ಕಂತಹ ಸೂಕ್ತ ಪರಿಹಾರವನ್ನು ಥಿಯೋಸಾಫಿಕಲ್ ಸೊಸೈಟಿ ಒದಗಿಸಿಕೊಡ್ಬೇಕು. ಆದ ಕಾರಣವೇ ನಮಗೆ ಇಂಥ ಅನಾಲಿಸಿಸ್ ಅತ್ಯಂತ ಅವಶ್ಯಕ. ಏನಾಗಿದೆ ಇವತ್ತು ಭಾರತ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಏನಾಗಿದೆ ಅಂದರೆ ಭೋಗಲಂಪಟತೆ, ವಿಷಯ ಸುಖ ಭೋಗಗಳ ಆಸೆ. ಇನ್ನೂ ನನಗೆ ಸುಖ ಬೇಕು, ಇನ್ನೂ ನನಗೆ ಸುಖ ಬೇಕು, ದುಡ್ಡು ಬೇಕು, ಹಣ ಬೇಕು, ಹಣ ಬೇಕು, ಹಣ ಬೇಕು. ಯಾವ ರೀತಿಯಿಂದಲೂ ಆದರೂ ಸರಿ, ಮೋಸದಿಂದಲೋ ಕಪಟದಿಂದಲೋ ಇತರರ ಕತ್ತರಿಸಿಕೆಯಾಗಿ ಆಗಲಿ ಅಥವಾ ಬೆನ್ನಿಗೆ ಚೂರಿ ಹಾಕಿ ಆದರೂ ಆಗಲಿ, ಪ್ರಾಮಾಣಿಕವೋ ನನಗೆ ಒಂದು ಗೊತ್ತಿಲ್ಲ. ಐ ಮಸ್ಟ್ ಹ್ಯಾವ್ ಮನಿ. ನನಗೆ ಹಣ ಬೇಕು, ಹಣ ಬೇಕು, ಹಣ ಬೇಕು. 10 ಕಾರುಗಳು ಬೇಕು, ಇನ್ನೂ 2 ನನಗೆ 3 ಬಂಗಲೆ ಇರೋದು, ಇನ್ನೂ 10 ಬಂಗಲೆಗಳು ಬೇಕು ನನಗೆ, ಅಷ್ಟು ಎಕರೆ ಭೂಮಿ ಬೇಕು, ಇಷ್ಟು ಪ್ರತಿಷ್ಠೆ ಬೇಕು ನನಗೆ, ನನ್ನ ಹೆಸರು ಎಲ್ಲ ಕಡೆ ಕೇಳ್ತಾ ಇರಬೇಕು. ಭೋಗಲಾಲಸೆ, ಭೋಗಲಾಲಸೆ, ವಿಷಯ ಲಂಪಟತೆ, ವಿಷಯ ಲಂಪಟತೆ. ಮತ್ತೆ ಅವನು ಹೇಳ್ತಾನೆ, ನನಗೆ ನಿಜವಾದಂತಹ ಆನಂದ ಬೇಕು, ನಿಜಾನಂದ ಬೇಕು ನನಗೆ ಅಂತ. ಸಾಧ್ಯವೇ? ನಿಜವಾದಂತಹ ಪಾರಮಾರ್ಥಿಕ ಆನಂದ ಈ ವಿಷಯ ಲಂಪಟತೆಯಿಂದ ಪಡೆಯಲು ಸಾಧ್ಯ ಇದೆಯೇ? ಎಂದಿಗೂ ಸಾಧ್ಯ ಇಲ್ಲ. ನಾನು ಈ ಪ್ರಶ್ನೆ ಬಂದಾಗ ಒಂದು ಕತೆ ಹೇಳ್ತೇನೆ, ಮಹಾಭಾರತದ ಒಂದು ಕತೆ. ಯಯಾತಿ ಅಂತ ಹೇಳಿ ಹಿಂದಕ್ಕೊಬ್ಬ ರಾಜ ಇದ್ದ. ದೇವಯಾನಿ ಶರ್ಮಿಷ್ಠೆ ಎಂಬತಕ್ಕಂಥವರು 2 ಪತ್ನಿಯಂದಿರು ಆತನು. ಆ 2 ಪತ್ನಿಯಂದರಲ್ಲಿ ಅತ್ಯಂತ ಲಾವಣ್ಯವತಿಯರು. ಒಬ್ಬಳು ದೇವಗುರುಗಳ ಮಗಳು, ಇನ್ನೊಬ್ಬಳು ರಾಕ್ಷಸ ಗುರುವಿನ ಮಗಳು. ಮಹಾ ಸೌಂದರ್ಯವತಿಯರು. 1000 ವರ್ಷಗಳು ಅವರಿಬ್ಬರಲ್ಲಿ ಭೋಗಿಸಿದಂತೆ. ಮುದುಕಾಗಿ ಹೋದ. ಆದರೂ ಸಹ ಇನ್ನು ವಿಷಯ ಲಂಪಟಕ್ಕೆ ತೀರಲೇ ಇಲ್ಲ. ಇಲ್ಲ, ನನಗಿನ್ನೂ ದಾಹ ತೀರಿಲ್ಲ, ನನಗಿನ್ನೂ ದಾಹ ತೀರಿಲ್ಲ. ಆದರೆ ನನ್ನ ವಯಸ್ಸಾಗ್ತಾ ಇದೆಯಲ್ಲ, ನಾನು ಏನು ಮಾಡಲಿ? ಮಕ್ಕಳನ್ನ ಕರೆದಂತೆ, ಅಯ್ಯ ನನಗಿನ್ನೂ ವಿಷಯ ಲಂಪಟತೆ, ಭೋಗದ ಆಸೆ ತೀರಿಲ್ಲ, ನಿಮ್ಮ ವಯಸ್ಸಿನಲ್ಲಿ ನನಗೆ ಅರ್ಥ ಕೊಡ್ರಿ ಅಂತ ಕೇಳಿದ್ರೆ ಯಾರು ಕೊಡ್ತಾರೆ? ಯಾರು ಕೊಡಲಿಲ್ಲ. ಕೊನೆಗೆ ಒಬ್ಬ ಒಪ್ಪಿಕೊಂಡಂತೆ. ಅವನ ಅರ್ಧ ಆಯುಷು ಕೊಟ್ಟನಂತೆ. ಆ ಅರ್ಧ ಆಯುಷ್ ಅಂದ್ರೆ ಆಗಿನ ಕಾಲದಲ್ಲಿ ಪುನಃ ಸಹಸ್ರಾರು ವರ್ಷಗಳು ಪುನಃ ವಿಷಯ ಲಂಪಟತೆಯಲ್ಲಿ ಬಿದ್ದು ಕಾಮ ದಾಹ, ಕಾಮ ದಾಹ.
ಸಹಸ್ರಾರು ವರ್ಷಗಳು ಬದುಕಿದ ಮೇಲೂ ಸಹ ಇನ್ನೂ ಆರಲಿಲ್ಲಂತೆ ಆ ವಿಷಯ ಲಂಪಟ. ಆಗ ಅವನು ಹೇಳ್ತಾನೆ, ಇಲ್ಲ, ನಾನು ತಪ್ಪು ಮಾಡಿದೆ. ನ ಜಾತು ಕಾಮಃ ಕಾಮಾನುಪಭೋಗೇನ ಶಾನ್ಯತೆ ಹವಿಷ ಕೃಷ್ಣಾವರ್ಣೈವ ಭೂಯ ಏವಾಭಿವರ್ಧತೆ. ನಾನು ತಪ್ಪು ಮಾಡಿದೆ. ಏನಾಯ್ತು ಗೊತ್ತೋ, ನಾನು ಮಾಡಿದ್ದೀಗ ಧಗ 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 ಉರಿತಾ ಇದ್ದಂತಹ ಅಗ್ನಿಯಲ್ಲಿ ಅದನ್ನ ಆರಿಸಬೇಕು ಅಂತ ಹೇಳಿ ತುಪ್ಪದ ಕೊಡಗಳನ್ನು ಸುರುವಿದೆ. ಏನಾಯ್ತು? ಸಹಸ್ರ ಹೆಡೆಗಳ ಸರ್ಪ ಭಗ್ಗನೆ ಮೇಲೆ ನನ್ನನ್ನು ನುಂಗಲಿಕ್ಕೆ ಬಂತು. ವಿಷಯವನ್ನು ಆರಿಸಬೇಕು ಅಂತಾದ್ರೆ ಮತ್ತೆ ಪುನಃ ವಿಷಯದಿಂದಲೇ ಅದನ್ನು ಆರಿಸಲಿಕ್ಕೆ ಸಾಧ್ಯ ಇಲ್ಲ. ಸಂಯಮ ಬೇಕು, ಸಂಯಮ ಬೇಕು ಅದರಿಂದ ಅಂತ. ಆದರೆ ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ. ಅಷ್ಟು ಸುಲಭವಾಗಿ ಅದು ಸಾಧ್ಯ ಆಗೋದಿಲ್ಲ. ಅದ ಕಾರಣವೇ ಫಿಲಾಸಾಫಿಕಲ್ ವಾಂಗ್ಮಯ ಸೂತ್ರಗಳೇ ಆಗಲಿ, ವೇದಾಂತವೇ ಆಗಲಿ, ಯಾವ ಧರ್ಮದಲ್ಲೇ ಆಗಲಿ ಅತ್ಯಂತ ಸಂಯಮ ಬೇಕು. ಅಭ್ಯಾಸ ವೈರಾಗ್ಯ ಇವುಗಳಿಂದ ಬರಬೇಕೇ ಹೊರತು ಇದರಿಂದ ಸಾಧ್ಯವೇ ಇಲ್ಲ. ಮತ್ತೆ ಅಭ್ಯಾಸ ವೈರಾಗ್ಯ ಪ್ರಾರಂಭ ಮಾಡೋದು ಕಷ್ಟ ಈ ವಿಷಯ ಲಂಪಟತೆಯಿಂದ. ಪುನಃ ಇನ್ನೊಂದು ಕಥೆ ಇದೆ. ಏನು? ಒಬ್ಬ ದೇವನಿಗೆ ಶಾಪ ಬಂತಂತೆ, ನೀನು ಹಂದಿಯಾಗಿ ಹೋಗಿ ಬೀಳು ಅಂತ ಹೇಳಿ ಭೂಲೋಕಕ್ಕೆ. ಆಗ ಅವನು ತನ್ನ ಮಕ್ಕಳನ್ನು ಕರೆದಂತೆ, ನೋಡಪ್ಪ, ಇಂಥ ಶಾಪ ಬಂದಿದೆ, ನಾನು ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾನು ಹಂದಿಯಾಗಿ ಬಿದ್ದಿರ್ತಕ್ಕಂಥ ಕಾಲದಲ್ಲಿ ನೀವು ಬಂದು ಅಪ್ಪ ಬೇಗ ಏನಾದರೂ ಮಾಡಿ ಈ ಹಂದಿ ಅವಸ್ಥೆಯನ್ನು ಕಳ್ಕೊಂಡು ಬಿಡು, ಅದಕ್ಕೆ ಏನು ಬೇಕೋ ಅದನ್ನು ಹೇಳು, ನಾವು ಮಾಡ್ತೀವಿ ಅಂತ ಕೇಳ್ರಿ ಅಪ್ಪ ಅಂತ ಹೇಳಿದ್ನ. ಸರಿ, ಇವನು ಹಂದಿಯಾಗಿ ಬಿದ್ದ. ಆಮೇಲೆ ಹೋಗ್ತಾರೆ ಆ ಹಂದಿಯನ್ನು ಗುರುತು ಹಿಡಿದ ಮಕ್ಕಳು, ಅಪ್ಪ ನಾವು ಬಂದಿದ್ದೇವೆ, ನೀನು ಹಂದಿ ಅಲ್ಲ, ನಮ್ಮ ತಂದೆ ನೀನು ದೇವ, ಏನು ಮಾಡ್ಬೇಕು ಹೇಳು ನಿನ್ನ ಶ್ರೇಯಸ್ಸಿಗಾಗಿ. ಆಗ ಆ ಹಂದಿ ನಕ್ಕಿತಾನೆ, ಹುಚ್ಚರೀರ, ನನಗೇನಾಗಿದೆ ಅಂತ ಬಂದಿರಿ ನೀವು, ನೋಡಿ ಎಷ್ಟು ಸುಖವಾಗಿ ಬಿದ್ದಿದ್ದೀನಿ ನಾನು ಈ ಹೇಸಿಗೆಯಲ್ಲಿ, ಈ ಬುರದಿಯಲ್ಲಿ ಎಷ್ಟು ಸಂತೋಷವಾಗಿ ನಾನು ಮಲ್ಲಿಕೊಂಡು ಕಾಲ ಕಳೀತಾ ಇದ್ದೇನೆ. ಹೋಗ್ರಿ, ಏನು ಬೇಡ, ನಾನು ಸುಖವಾಗಿದ್ದೇನೆ. ನಮ್ಮ ಸ್ಥಿತಿ ಇದು. ಹೊಲಸಿನಲ್ಲಿ ಬಿದ್ದಿರ್ತಕ್ಕಂಥ ಹಂದಿಗಳು ಹೇಳೋದು ಸಾಧ್ಯವೇ ಇಲ್ಲ. ನಮಗೆ ದೈವಾನುಗ್ರಹವೇ ಬೇಕು ನಮಗೆ. ಹೀಗಾಗಿ ಹೋಗಿದೆ ಇದು. ಇದಕ್ಕೆ ಗಾಳಿ ಹಾಕ್ತಾ ಇದೆ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ. ಯಂತ್ರ ನಾಗರಿಕತೆಯ ದುಷ್ಪರಿಣಾಮ. ಸಾಧ್ಯವೇ ಇಲ್ಲ. ದಿಸ್ ಇಸ್ ಗ್ರಾಟಿಫಿಕೇಶನ್ ಆಫ್ ವೈಸ್. ವಾಸತೆ ಸೈಲೆನ್ಸ್ನಲ್ಲಿ HPP ಹೇಳ್ತಾರೆ, ಏನು ಅಂದರೆ, ಈ ವಿಷಯ ಲಂಪಟತೆ ಇದೆಯಲ್ಲ, ಕನ್ನಡದಲ್ಲಿ ಹೇಳ್ಬಿಡ್ತಿಲ್ಲ, ಈ ವಿಷಯ ಲಂಪಟತೆ ಇದೆಯಲ್ಲ, ಇದನ್ನು ತೀರಿಸ್ಕೊಳ್ತಾ ಅದನ್ನು ಆ ವಿಷಯ ಲಂಪಟತೆಯನ್ನು ಕೊಲ್ತೇನೆ ಅನ್ನೋದು ಮರ್ತು ಬಿಟ್ರೆ ನೀವು, ಅದು ಎಂದಿಗೂ ಸಾಧ್ಯ ಆಗೋದಿಲ್ಲ. ಇದು ಮಾರನಿಂದ ಉತ್ತೇಜಿಸಲ್ಪಟ್ಟಂತಹ ದುಷ್ಟ ರಾಕ್ಷಸ ಇವನು. ಮಾರ ಅಂದ್ರೆ ಮನ್ಮಥ. ಮಾರನಿಂದ ಉತ್ತೇಜಿಸಲ್ಪಟ್ಟಿರತಕ್ಕಂತಹ ಒಬ್ಬ ದೊಡ್ಡ ರಾಕ್ಷಸ. ಇದು ಹೇಗಿದೆ ಅಂದರೆ, ಒಂದು ಗುಲಾಬಿ ಹೂ ಅಥವಾ ಕಮಲದ ಹೂ, ಅದರಲ್ಲಿ ಒಂದು ಕೀಟ ಇರ್ತದೆ. ಅದರಲ್ಲಿ ಏನಾದರೂ ಆ ಕೀಟವನ್ನು ಅದರಲ್ಲಿ ಬಿಟ್ಟುಬಿಟ್ರೆ ಏನಾಗ್ತದೆ? ದಿನ ಅದನ್ನು ತಿಂತ ಒಂದು ದಿನ ಆ ಹೂವನ್ನೇ ನಾಶ ಮಾಡಿಬಿಟ್ಟು. ಹಾಗೆ ಇದು ವಿಷಯ ಲಂಪಟತೆ ಅನ್ನೋದು. ಇದನ್ನು ಗ್ರಾಟಿಫೈ ಮಾಡಿ ನಾನು ಗೆಲ್ತೀನಿ ಅನ್ನೋದು ಸುಳ್ಳು. ಇದನ್ನು ನಾವು ನೋಡ್ತಾ ಇದ್ದೇವೆ ಪಾಶ್ಚಾತ್ಯ ದೇಶಗಳಲ್ಲಂತೂ. ಯಾಕೆ ನಾನು ಪಾಶ್ಚಾತ್ಯ ದೇಶಗಳ ವಿಚಾರ ಯಾಕೆ ತೆಗೆದು, ಥಿಯಾಸಫಿಸ್ಟ್ ಯಾವಾಗಲೂ ದೇ ಆರ್ ಸೋಷಲ್ ಅನಾಲಿಸಿಸ್. ಹೀಗಿಂಥ ಕಾರಣ ಬಂತು ಅಂದರೆ ಯಾತಕ್ಕೆ ಬಂತು, ಎಲ್ಲಿಂದ ಬಂತು? ಜಸ್ಟ್ ಲೈಕ್ ಸೈಕಲಾಜಿಸ್ಟ್, ಸೈಕ್ಯಾಟ್ರಿಸ್ಟ್ ಪ್ರತಿಯೊಂದು ಕಾರಣವನ್ನು ಹುಡುಕ್ತಾರೆ. ಯಾವುದನ್ನು ನಾನು ಅಟ್ಯಾಕ್ ಮಾಡಬಹುದು, ಹೇಗೆ ಇದನ್ನು ನಾನು ಸರಿಗೊಳಿಸಬಹುದು. ಕರ್ನಲ್ ಆಲ್ಕಾಟ್ ಹೇಳ್ತಾರೆ, ಇವತ್ತು ಇರತಕ್ಕಂತಹ ದುರ್ಭರವಾದಂತಹ ಒಂದು ಸ್ಥಿತಿ ಏನಿದೆ, ಮೆಟೀರಿಯಲಿಸಮ್, ಭೌತಿಕತೆ. ಆ ಮೆಟೀರಿಯಲಿಸಮ್ ನಾವು ಇವತ್ತು ಅಟ್ಯಾಕ್ ಮಾಡಬೇಕಾಗಿದೆ. ಅವನು ನಮ್ಮ ವೈರಿ ಇವತ್ತು. ಆ ಮೆಟೀರಿಯಲಿಸಮ್ ಅನ್ನ ನಾವು ಸಂಪೂರ್ಣ ಎದುರಿಸಬೇಕಾದ್ರೆ ಇಮ್ಮೆಟೀರಿಯಲಿಸಮ್ನಿಂದ ಎದುರಿಸಬೇಕು. ಆಧ್ಯಾತ್ಮ ಶಕ್ತಿಯಿಂದ ನಾವು ಅದನ್ನು ಅಂಥ ವೆಪನ್ಸ್ ನಾವು ಹುಡುಕೊಳ್ಬೇಕು. ಹೇಗಪ್ಪ ಅಂದರೆ, ಆನ್ ಪ್ಲೇನ್ಸ್ ಆಫ್ ಮೊರಾಲಿಟಿ, ಆನ್ ಇಂಟೆಲೆಕ್ಚುವಲ್ ಪ್ಲೇನ್ಸ್,
ಆನ್ ಪ್ಲೇನ್ಸ್ ಆಫ್ ಐಡಿಯಾಸ್, ಆನ್ ಪ್ಲೇನ್ಸ್ ಆಫ್ ಲಿಟ್ರೇಚರ್ ಇವನ್ನು ನಾವು ಅಟ್ಯಾಕ್ ಮಾಡಬೇಕಾಗಿದೆ. ಆದ ಕಾರಣ ಮೆಟೀರಿಯಲಿಸಮ್ನಲ್ಲಿ ಅಲ್ಲ. ಅವ್ರು ಹೇಳ್ತಾರೆ, ಸೋಸಿ ನೋಡ್ರಿ ಎಂತಹ ವೆಪನ್ ನೀವು ಆರಿಸಿಕೊಳ್ಬೇಕು. ಥಿಯೋಸಾಫಿಕಲ್ ಸೊಸೈಟಿ ಸುಮ್ಮನೆ ಇವತ್ತಿನ ಕಾಲ ನಾವು ಉಳಿಕೊಂಡು ಈಗ ಐತಪ್ಪ ಅಂತ ಹೇಳಿ ಕೈ ಕಟ್ಟಿ ಕೂತ್ಕೊಳ್ಳೋದಿಲ್ಲ. ಅದಕ್ಕೆ ಆಂಟಿ ವಿರುದ್ಧವಾದ ಏನಿದೆ ಅದನ್ನು ಹುಡುಕ್ತದೆ. ಆನ್ ಪ್ಲೇನ್ಸ್ ಆಫ್ ಇಂಟೆಲೆಕ್ಚುವಲ್, ಆನ್ ಪ್ಲೇನ್ಸ್ ಆಫ್ ಮಾರಲ್ಸ್ ಯುದ್ಧ ಹುಡುಕ್ತದೆ. ಅದು ಹಾಗೆ ಮಾನವನ ಮನಸ್ಸನ್ನು ಸಂಪೂರ್ಣವಾಗಿ ತಿರುಗಿಸ್ಬಿಡ್ಬೇಕು. ಮೇಡಮ್ ಬ್ಲವಾಟ್ಸ್ಕಿ ಈ ಒಂದು ಕಡೆ ಹೇಳ್ತಾರೆ, ಇವತ್ತು ಥಿಯೋಸಾಫಿಕಲ್ ಸೊಸೈಟಿ ಮಾಡಬೇಕಾದಂಥ ಕರ್ತವ್ಯ ಏನಂದ್ರೆ ಇಂಟೆಲೆಕ್ಟ್, ಮನಸ್ತತ್ವ ಎಂತಕ್ಕಂಥದ್ದು ಉನ್ನತ ಸ್ಥಿತಿಗೆ ಹೋಗಿದೆ. ಭೌತಿಕತೆಯ ಕಡೆಗೆ ತಿರುಗಿಬಿಟ್ಟಿದೆ. ಅದು ಉನ್ನತವಾದಂತಹ ಮನಸ್ತತ್ವ. ಪ್ರಪಂಚದ ಯಾವ ಘಟ್ಟದಲ್ಲೂ ಮನಸ್ಸು ಇಂತಹ ಗಟ್ಟಿಯಾದಂತಹ ಉನ್ನತ ಸ್ಥಿತಿಗೆ ಹೋಗಿರಲಿಲ್ಲ. ಆದಿ ಕಾಲದಲ್ಲಿ ನಾವು ನೋಡ್ತಾ ಬಂದ್ರೆ ಮನಸ್ಸು ಇವತ್ತು ಎಷ್ಟರ ಮಟ್ಟಿಗೆ ಉಚ್ಛ್ರಾಯ ಸ್ಥಿತಿಗೆ ಬಂದಿದೆ ಅಂದ್ರೆ ಅದ್ಭುತ. ಇವತ್ತು ಅದು ಅನ್ಫಾರ್ಚುನೇಟ್ಲಿ ಮೆಟೀರಿಯಲಿಸಮ್ ಕಡೆಗೆ ಹೋಗಿದೆ. ಮೇಡಮ್ ಬ್ಲವಾಟ್ಸ್ಕಿ ಹೇಳ್ತಾರೆ, ಅದೆಲ್ಲವನ್ನು ಆಧ್ಯಾತ್ಮದ ಕಡೆಗೆ ತಿರುಗಿಸ್ಬಿಡಿ, ನಿಮ್ಮ ಕರ್ತವ್ಯ ಮುಗಿತು. ಅಷ್ಟು ಉರುವಿನಿಂದ ಬೇಕಾದ್ರೆ ನಾವು ಏನ್ ಮಾಡ್ಬೇಕು? ಅವನ ಹತ್ರ ಸೇನೆ ಎಷ್ಟಿದೆ, ಅವನ ಬಲಾಬಲಗಳ ಏನು, ಅವನ ಹತ್ರ ಆಟಮ್ ಬಾಂಬ್ಸ್ ಎಷ್ಟಿದ್ದಾವೆ, ಇವತ್ತು ನಡೀತಾ ಇದೆಯಲ್ಲ. ಇವನ್ನೆಲ್ಲ ತಿಳ್ಕೊಳ್ಬೇಕಾದ್ರೆ ಸಂಪೂರ್ಣವಾಗಿ ನಾವು ನಮ್ಮ ವೈರಿ ಯಾವುದು? ಮೆಟೀರಿಯಲಿಸಮ್ ನಮ್ಮ ವೈರಿ. ಇವಾಗ ಭೌತಿಕತೆ ಇವತ್ತು ಮನುಕುಲದ ವೈರಿ. ಇವಾಗ ಚೆನ್ನಾಗಿ ಅನಲಿಸ್ ಏನು ದುಷ್ಪರಿಣಾಮ ಅದರಿಂದ ಉಂಟಾಗಿರ್ತಕ್ಕಂಥದ್ದು. ಯಂತ್ರ ನಾಗರಿಕ ಟೆಕ್ನಾಲಜಿ ಸೈನ್ಸ್ ಆವಿಷ್ಕರಣ ಮಾಡಿರ್ತಕ್ಕಂತಹ ವಿಷಯಗಳು ಇವತ್ತು ಅದ್ಭುತ. ಅವೆಲ್ಲವನ್ನು ಮನುಕುಲದ ಉದ್ಧಾರಕ್ಕಾಗಿ ನಾವು ಉಪಯೋಗಿಸಿಕೊಂಡಿದ್ರೆ ಏನಾಗ್ತಾ ಇತ್ತು? ಮಾನವ ದೇವ ಆಗ್ತಿತ್ತ, ಈ ಭೂಮಿ ಸ್ವರ್ಗವಾಗ್ತಿತ್ತು, ವೈಕುಂಠವಾಗ್ತಿತ್ತು. ಇಲ್ಲ, ಹೇಳ್ತಾರೆ ಇಟ್ಸ್ ವಿಕ್ಟರಿ ಆಫ್ ಮ್ಯಾನ್ ಓವರ್ ನೇಚರ್ ಅಂತ ಹೇಳ್ತಾರೆ. ಅಲ್ಲ, ಅದನ್ನು ಮೊನ್ನೆ ಯಾರೋ ಒಬ್ಬರು ತಿರುಗಿಸಿ ಹೇಳಿದ್ರು. ಇಟ್ಸ್ ವಿಕ್ಟರಿ ಆಫ್ ಎ ಟೆಕ್ನಾಲಜಿ ಓವರ್ ಮ್ಯಾನ್. ಇಟ್ಸ್ ವಿಕ್ಟರಿ ಆಫ್ ಎ ಟೆಕ್ನಾಲಜಿ ಓವರ್ ಮ್ಯಾನ್. ಟೆಕ್ನಾಲಜಿ ಅಮ್ಮ ಅನ್ನೋದು ನಮ್ಮನ್ನು ದಾಸರನ್ನಾಗಿ ಗುಲಾಮರನ್ನಾಗಿ ಮಾಡಿಕೊಂಡು ಬಿಟ್ಟಿದೆ. ಅದಕ್ಕೆ ನಾವು ಸೋತು ಹೋಗಿಬಿಟ್ಟಿದೆ. ಯಾವುದು ಮನುಕುಲದ ಬಾಳನ್ನು ಉದ್ಧಾರವನ್ನಾಗಿ ಮಾಡಿ ನಂದನವನವನ್ನಾಗಿ ಮಾಡಬೇಕಾಗಿತ್ತು, ಅದು ಇವತ್ತು ಸ್ಮಶಾನವನ್ನಾಗಿ ಮಾಡ್ತಾರೆ ಪಾಶ್ಚಾತ್ಯ ದೇಶಗಳಲ್ಲಿ. ಅಲ್ಲಿನ ಸುಖ ಹೇಳ್ತಾರೆ, ಅಲ್ಲಿನ ಸುಖ ಸಂಪತ್ತು. ನಮ್ಮ ಯಂಗ್ಸ್ಟರ್ಸ್ ಅಲ್ಲಿ ಹೋಗಿ ಇದ್ದಾರಲ್ಲ, ಅಲ್ಲಿಂದ ಬರೋ ಪತ್ರಗಳು, ಅವ್ರು ಹೇಳ್ತಕ್ಕಂಥ ರೀತಿ ನೀತಿ ನೋಡಿದರೆ ಯಾವ ವೈಕುಂಠದಲ್ಲೂ ಸಹ ಈ ಸುಖ ಇಲ್ಲ. ಯಾವ ವೈಕುಂಠದಲ್ಲಿಯೂ ಸಹ ಕಲ್ಪನೆ ಗರಿಗೆದರೆ ಆಕಾಶದ ಎತ್ತರ ಹಾರಿದರೂ ಸಹ ಅಲ್ಲಿ ಇರತಕ್ಕಂತಹ ಆ ಸುಖ ಭೋಗ ನಾವು ನಮ್ಮ ಮನೋನಯನದ ಎದುರು ತಂದುಕೊಳ್ಳ ಅಂತಹ ಸುಖ. ಆದರೆ ಎಂತಹ ಸುಖ! ಭೋಗ ಲಾಲಸ, ಬೇಕು, ಇನ್ನೂ ಬೇಕು, ರಾಕ್ಷಸ ಹೊಟ್ಟೆ, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು ಎಂತಕ್ಕಂಥ ಹೋಗಿ ಇಷ್ಟೆಲ್ಲ ಹಣ ಸಂಪಾದನೆ ಆಗ್ತದೆ ಅಲ್ಲ, ಇಷ್ಟೆಲ್ಲ ವೈಭವದ ಮಧ್ಯೆ ಇದ್ದಾರಲ್ಲ, ಎಂಥ ನಾಗರಿಕತೆಯ ಮಧ್ಯೆ, ಸಿರಿ ಸಂಪತ್ತುಗಳ ಮಧ್ಯೆ ಇದ್ದಾರಲ್ಲ, ಸುಖವಾಗಿದ್ದಾರ, ಹೋಗಿ ಸುಖವಾಗಿದ್ದಾರೆ ಅಂತ ಸಂತೋಷ. ನಾವು ಅದನ್ನು ಅನುಕರಣ ಮಾಡೋಣ ಇಲ್ಲ. ನಾವು ಅನುಕರಣ ಮಾಡಿದರೆ ಈಗ ಯಾವ ದುಸ್ಥಿತಿಯಲ್ಲಿದ್ದೇವೆ, ಇನ್ನೂ ಅದರಿಂದ ಪಾತಾಳಕ್ಕೆ ಬೀಳ್ತೇವೆ, ಇನ್ನೂ ಅಧಃಪತನ ಹೊಂತೇವೆ ನಾವು. ಪಾಶ್ಚಾತ್ಯರು ಇವತ್ತು ಬರೀತಾರೆ, ಅಲ್ಲಿಯವರು, ಅಲ್ಲೇ ತತ್ವವೇತ್ತರು, ಅಲ್ಲೇ ವಿಚಾರವಾದಿಗಳು ಅವರ ದೇಶದ ವಿಚಾರವನ್ನು ಕುರಿತು ಬರೀತಾರೆ. ಇವತ್ತು ಯಾರೂ ಅಲ್ಲಿ ಸುಖವಾಗಿ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಎದೆಯಲ್ಲಿ, ಹೃದಯದಲ್ಲಿ ಬೆಂಕಿ ಒತ್ತಿ ಉರಿತಾ ಇದೆ, ತುಡಿತ ಒಂದೇ ಸಮನೆ ಇದೆ, ರುದ್ರನಾಟ್ಯವಾಗ್ತಾ ಇದೆ. ಅಲ್ಲಿ ಅವರಿಗೆ ನಿದ್ದೆ ಇಲ್ಲ, ರಾತ್ರಿ ನಿದ್ದೆನೇ ಬರೋದಿಲ್ಲ, ಯಾರಿಗೂ ನಿದ್ದೆನೇ ಬರೋದು, ಭುಗಿಲು ಭುಗಿಲು ಭುಗಿಲು. ಅದಕ್ಕೆ ಏನು ಮಾಡ್ತಾರೆ? ನಿದ್ದೆ ಗುಳಿಗೆ. ರಾತ್ರಿ ಸಮಸ್ಯೆ ಹೇಗೆ ತಿಳಿಸ್ಕೊಳ್ತಾರೆ? ನಿದ್ರೆ ಗುಳಿಗೆ.
ಹೋಗಿ ಹಗಲಿನಲ್ಲಿ ರಾತ್ರಿಯಲ್ಲೇ ಹಾಗೆ ಇದ್ರಿಂದ ಹಗಲಿನಲ್ಲಿ ಗತಿಯಲ್ಲಿ ಟ್ರ್ಯಾಂಕ್ವಿಲೈಸರ್ಸ್ ಮತ್ತೆ ಮಾದಕ ಗುಳಿಗೆ ಅಲ್ಲಿ ಬರೀತಾರೆ. ಒಬ್ಬ ವಿಚಾರವೇತ್ತ ಬರೀತಾನೆ, ಮೊನ್ನೆ ತಾನೇ ಆ ಪುಸ್ತಕ ನಾನು ಓದಿದೆ. ಅದರಲ್ಲಿ ವಾರದ ಉದ್ದಕ್ಕೂ ಈ ನರಕ ಯಾತನೆ ಅನುಭವಿಸ್ತಾರೆ. ಅವರವರ ಫ್ಯಾಕ್ಟರಿಗಳಲ್ಲಿ, ಅವರವರ ಆಫೀಸ್ನಲ್ಲಿ, ಅವರವರ ಕರ್ಮಕ್ಷೇತ್ರಗಳಲ್ಲಿ ಅನುಭವಿಸಿ ವಾರದ ಕೊನೆಯ ದಿನ ಹೆಣ್ಣು ಒಂದು ಗಂಡನ್ನು ಕಟ್ಕೊಂಡು ಹೋಗ್ತದೆ, ಒಂದು ಗಂಡು ಇನ್ನೊಂದು ಯಾವುದೋ ಹೆಣ್ಣನ್ನು ಕಟ್ಕೊಂಡು ಹೋಗ್ತದೆ. ಎಲ್ಲಿಗೆ? ಗಿರಿಕಂದರಗಳಿಗೋ, ಇಲ್ಲ ಇದ್ರೆ ಬೀಚಿಗೋ, ಇನ್ನೆಲ್ಲೋ ಹೋಗಿ ವಿಷಯ ಲಂಪಟತೆ ತಾನಾಗಿ ಜರುಗ್ತಾರೆ, ಬರ್ತಾರೆ. ಹೋಗಿ ಅವರ ಹೋಮ್ ಫ್ರಂಟ್ ಹೇಗಿದೆ? ನಾವು ಹೆಂಡತಿಯನ್ನು ಅರ್ಧಾಂಗಿ ಅಂತ ಹೇಳ್ತೇವೆ. ಪುರುಷನ ಅರ್ಧ ಜೀವನವೇ ಅವಳು, ಅವಳ ಅರ್ಧ ಜೀವನವೇ ಗಂಡ. ಅನೇಕನಾಗಿ ಮನೆಯಲ್ಲಿ ಸುಕ್ಷೇಮ, ಶಾಂತಿ, ಸಂಪತ್ತು ಇವುಗಳನ್ನು ಅಪೇಕ್ಷಿಸ್ತೇನೆ ಗಂಡ ಹೆಂಡರ ಮಧ್ಯದಲ್ಲಿ. ಎಲ್ಲಿ ಒಳ್ಳೆ ದಾಂಪತ್ಯ ಇರ್ತದೆ ಅದೇ ಸ್ವರ್ಗಕ್ಕೆ, ವೈಕುಂಠ ಬೇಡ ನನಗೆ. ಹೇಳ್ತಾನಲ್ಲ ಸರ್ವಜ್ಞ, ದಕ್ಷಿಣೆಯ ಮನೆಯಾಗಿ ಇಚ್ಛೆ ಅರಿತ ನಡೆಯುವ ಸತಿ ಇದ್ದದ್ದೇ ಆದರೆ ಸ್ವರ್ಗಕ್ಕೆ ಅಂತ. ಏನಿಲ್ಲ ಅಂದ್ರೂ ಭಾರತದಲ್ಲಿ ಇಂಥ ವೈಕುಂಠ ಇದೆ. ಇನ್ನೂ ಒಂದೊಂದು ಮನೆಯಲ್ಲಿ ಸಾಧಾರಣವಾಗಿ ಇಂಥ ಮನೆಗಳು ಇದ್ದಾವೆ, ವೈಕುಂಠ ತುಲ್ಯ ಇದ್ದಾವೆ. ಸತಿಪತಿಯರ ಮಧ್ಯೆ ಆ ರೀತಿಯಾದಂಥ ಮಧುರ ಬಾಂಧವ್ಯ ಇದ್ದದ್ದೇ ಆದರೆ ಸ್ವರ್ಗವೇ ಭಾರತದಲ್ಲಿ ಇನ್ನೂ ಇದ್ದಾವೆ, ಇಲ್ಲ ಅಂತ ಹೇಳುವ ಹಾಗಿಲ್ಲ. ಅಲ್ಲಿ ಇಲ್ಲ. ಗಂಡ ತನಗೆ ಬೇಕಾದಾಗ ಹೆಂಡತಿಯನ್ನು ವಿಚ್ಛೇದ ಮಾಡಿಕೊಳ್ಬೋದು. ಹೆಂಡತಿ ತನಗೆ ಬೇಡಾದಾಗ ನಾನು ಸಾಕಿರೋ ನಾಯಿಯನ್ನು ನೀನು ಪ್ರೀತಿಸಿರೋದಿಲ್ಲ, ಹೋಗಿ ನೋಡು, ನಾನು ನಾಯಿಯನ್ನು ಪ್ರೀತಿಸ್ತಾ ಇದ್ದೀನಿ, ನನ್ನ ನಾಯಿಯನ್ನು ನೀನು ಪ್ರೀತಿಸಿರೋದು ವಿಚ್ಛೇದ. ಸಾಕ್ಷಿ ಬೇರೆ ಹಾಕು ಅಂತ ಹೇಳ್ತೀನಿ, ಹೊಲ ಸುವಾಸನೆ ಬರ್ತಾವೆ, ಇಂಥ ಸಾಕ್ಷಿಯನ್ನು ಹಾಕೊಳ್ಳೋದು ಬೇಡ, ನೀನು ವಿಚ್ಛೇದ. ಗಂಡ ಹೆಂಡರು ಮಕ್ಕಳಂತೂ ತಂದೆ ತಾಯಿ ಮುಖವನ್ನೇ ನೋಡೋದಿಲ್ಲ. ಇಂಥ ಒಂದು ಸ್ಥಿತಿ. ಶಿಕ್ಷಣವಂತೂ ಅಲ್ಲಿ ಹೇಳ್ತಾರೆ, ಅಲ್ಲಿ ಹಿರಿಯರು ಈ ರೀತಿಯಾಗಿದ್ದಾಗ ಕಿರಿಯರು ಇನ್ಯಾ ರೀತಿಯಾಗಿರ್ತಾರೆ. ದೊಡ್ಡ ದೊಡ್ಡ ಪಂಡಿತರು, ಫಿಲಾಸಫರ್ಸ್ ಒಂದು ಸಾರಿ ಇಂಗ್ಲೆಂಡ್ನಲ್ಲಿ ಮೊರೆ ಇಟ್ಟಾನೆ, ಅಯ್ಯ ನಿಮ್ಮ ಶಾಲೆಗಳಲ್ಲಿ ಮಕ್ಕಳಿಗೆ ಸ್ವಲ್ಪ ನೀತಿ ಧರ್ಮ ಬೋಧನೆ ಮಾಡ್ರಯ್ಯ. ಮಾರನೇ ದಿನವೇ ರಿಯಾಕ್ಷನ್ ಬಂತಂತೆ ಫ್ರಮ್ ದ ಅಸೋಸಿಯೇಷನ್ ಆಫ್ ಟೀಚರ್ಸ್. ಅದು ನಮ್ಮ ಕೆಲಸ ಅಲ್ಲ. ಇನ್ನೊಂದು ಸಾರಿ ಹಾಗೆ ಹೇಳ್ತೀರಿ ನೀವು, ಧರ್ಮ ಬೋಧನೆ ಮಾಡೋದು ನಮ್ಮ ಕೆಲಸ ಅಲ್ಲ, ಸಬ್ಜೆಕ್ಟ್ ಹೇಳೋದು. ಫಿಸಿಕ್ಸ್ ಹೇಳ್ತಾರೆ, ಕೆಮಿಸ್ಟ್ರಿ ಹೇಳ್ತಾರೆ, ಸರಿಯಾಗಿ ಹೇಳಿಲ್ಲ ಅಂದರೆ ಕೇಳಿ. ಧರ್ಮ ಬೋಧನೆ ಯಾಕೆ ಅವಾಗ ಹೇಳ್ತಾರಂದ್ರೆ ಅವರಿಗೆ ಗೊತ್ತಿಲ್ಲ. ಇಂಥ ಒಂದು ಸ್ಥಿತಿ ಅಲ್ಲಿ ಹೇಳ್ತಾರೆ. ಕೆಲವು ಸ್ಟ್ಯಾಟಿಸ್ಟಿಕ್ಸ್ ನಾನು ರಿಪೋರ್ಟ್ಸಿಂದ ಕಲೆಕ್ಟ್ ಮಾಡಿದ್ದೀನಿ. ಹೇಗಿದೆ ಅಂದರೆ ಅಲ್ಲಿ ಹೇಳ್ತಾರೆ, ಜಸ್ಟ್ ಒಂದು ಸ್ಯಾಂಪಲ್ ಅಮೆರಿಕದಲ್ಲಿ. ಯಾಕಂದರೆ ಪಾಶ್ಚಾತ್ಯ ನಾಗರಿಕತೆಗೆ ರೆಪ್ರೆಸೆಂಟೇಟಿವ್ ಯಾವುದು ಇವತ್ತು ಅಮೆರಿಕನೇ ಹೇಳ್ತಾರೆ. ಅಲ್ಲಿ ಅರ್ಧ ಗಂಟೆ ಒಂದು ಕೊಲೆ ಆಗ್ತಾ ಇದೆ ಅಮೆರಿಕದಲ್ಲಿ. ನಾನು ಹೇಳ್ತಾ ಇರೋದು ರಿಪೋರ್ಟ್, ಇಟ್ಸ್ ಬೇಸ್ಡ್ ಆನ್ ರಿಪೋರ್ಟ್. 1 ಗಂಟೆಗೊಂದು ಅತ್ಯಾಚಾರ ಸ್ತ್ರೀಯರ ಮೇಲೆ, 1 ಗಂಟೆಗೊಂದು. ಒಂದು ಪೇಪರ್ನಲ್ಲಿ ಕೆಲವರು ನಾನು ಓದ್ತೇನೆ, ನೀವು ಓದಿರಬಹುದು. ಅಮೆರಿಕದಲ್ಲಿ ಒಂದು ಶಾಲೆಯಲ್ಲಿ ಒಬ್ಬ ಟೀಚರ್ ಸ್ತ್ರೀ ಮಕ್ಕಳಿಗೆ ಯಾವುದೋ ಕಂಠಪಾಠ ಮಾಡೋದಂತ ಹೇಳಿಲ್ಲ. 2-3 ಹುಡುಗರು ದಾಂಡಿಗರು ಮಾಡಲಿಲ್ಲ. ಇಂಟರ್ವಲ್ ಬಂತು, ಎಲ್ಲರೂ ಹೋಗ್ಬೋದು, ಈ 2 ಹುಡುಗರು ಮಾತ್ರ ಬೇಡ. ಎಲ್ಲರೂ ಹೋದ್ರೆ ಕ್ಲಾಸ್ನಲ್ಲಿ ಒಬ್ಬಳು ಮೇಡಮ್, ಈ 2 ಹುಡುಗರು ಸೇರಿ ಅವಳ ಶೀಲಭಂಗ ಮಾಡೋದು ಪ್ರಯತ್ನ. ಆಲೋಚನೆ ಮಾಡ್ರೆ, ನಿರ್ವಿಕಾರ ಚಿತ್ತದಿಂದ ಆಲೋಚನೆ ಮಾಡಿ. ಅವಳು ಹೇಗೋ ಮಾಡಿ ಅವ್ರ ಕೈಗೆ ತಪ್ಪಿಸಿಕೊಂಡು ಪೊಲೀಸರಿಗೆ ಫೋನ್ ಮಾಡಿದ್ರೆ ಬಂದರು. ಯಾರು ಹಿಡಿಬೇಕು, ಎಂಥ ದೊಡ್ಡ ಡಕಾಯಿಸಿದ್ದಾರೋ ಏನಾಗಿದೆ ಅಂತ ಬಂದು ನೋಡಿದ್ರೆ ಎಳೆಯ ಹುಡುಗರು 16-17 ವರ್ಷ. ಏನಾಗಿರ್ತದೆ ಹಾಗೆ, ನಿಮ್ಮಿಂದ ಕರ್ಕೊಂಡು ಹೋಗಿ ಒಳಗೆ ಹಾಕ್ತೀನಿ ಅಂತ. ಆಗ ಇನ್ಸ್ಪೆಕ್ಟರ್ ಸಾಹೇಬ್ರೆ ಸ್ವಲ್ಪ ಈ ಕಡೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗಿ, ನಮ್ಮ ಹತ್ರ ಪಾಕೆಟ್ ಮನಿ ಬೇಕಾದಷ್ಟಿದೆ, ನಿಮ್ಗೆ ಎಷ್ಟು ಕೊಡ್ಬೇಕು ಹೇಳಿ ಬಿಟ್ಟುಬಿಡು, ನಮ್ಮ ಮೇಲೆ ಏನು ಕೇಸ್ ಮಾಡಬೇಡ. ನ್ಯೂಸ್ ಪೇಪರ್ ಇಂಥ ಸ್ಥಿತಿ. ಆಮೇಲೆ 1 ಗಂಟೆಗೆ 10 ದರೋಡೆ ಅಲ್ಲಿ ಆಗೋದು. 1 ಗಂಟೆಗೆ 40 ಕಾರುಗಳ ಕಳವು 1 ಗಂಟೆಗೆ.
ಅಮೆರಿಕದಲ್ಲಿ ನಡೀತಾ ಇರ್ತಕ್ಕಂಥ ಊಹಾಪೋಹ ಅಲ್ಲ ಇದು. ಇಟ್ಸ್ ಬೇಸ್ಡ್ ಆನ್ ರಿಪೋರ್ಟ್. ಆಮೇಲೆ ಹೇಳ್ತಾರೆ, ಮೋರ್ ದೆನ್ ಹಾಫ್ ಆಫ್ ಆಲ್ ದಿ ಸೀರಿಯಸ್ ಕ್ರೈಮ್ಸ್ such as murder, rape, aggravated assaults, burglary, larceny, motor vehicle theft, ಇವುಗಳೆಲ್ಲ ನಡೆಯೋದು ಯಾವ ವಯಸ್ಸಿನಲ್ಲಪ್ಪ ಅಂತಂದ್ರೆ 10 ರಿಂದ 17 ವರ್ಷದಲ್ಲಿರ್ತಕ್ಕಂಥವ್ರು ಇಂಥ ಕೆಲಸ ಮಾಡ್ತಾರೆ. ಇನ್ನು ತಿಳ್ಕೊಳ್ಳಿ, ರಿಪೋರ್ಟ್ ಬೇಸ್ಡ್ ಆನ್ 1978 ನಾನು ಕಲೆಕ್ಟ್ ಮಾಡಿರೋದು. ಇನ್ನೂ 20 ವರ್ಷದಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ, ಕಡಿಮೆ ಅಂತ ಆಗಿಲ್ಲ. ಇನ್ನು 20 ವರ್ಷದಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಅಲ್ಲಿಂದ 72,000 ಟೀಚರ್ಸ್ ಆರ್ ರಾಬ್ಡ್ ಇನ್ US ಸೆಕೆಂಡರಿ ಸ್ಕೂಲ್ಸ್. ಭುಜಂಗರಾಯರ 72,000 teachers are robbed in the United States secondary schools. 1,000 assaulted each month to require medical attention. ಆಲೋಚನೆ ಮಾಡ್ರಿ. 1,25,000 teachers are threatened with physical harm each month. ಹೇಗಿದೆ ಅಲ್ಲಿ ನಾನು ತೋರುತ್ತೆ, ಅಲ್ಲಿ ನಾನು ಹೋಗ್ತೆ. ಇದು ಯಾತಕ್ಕೆ ನಾನು ಇನ್ನೆಲ್ಲ ಹೇಳ್ತಾರೆ, ಕಾರಣ ಹುಡ್ಕೋಬೇಕು, ಯಾಕೆ ಹೀಗಾಯಿತು ಅಂತ ಹೇಳಿ. ಜಸ್ಟ್ ಗ್ಲಾಮರ್ ಹುಟ್ಟಿಸೋದಕ್ಕಲ್ಲ, ಕಾರಣ ಏನು ಅಲ್ಲ. ಇಷ್ಟೊಂದು ಹಣ ಇಟ್ಕೊಂಡು, ಇಷ್ಟೊಂದು ಸಂಪತ್ತು ಇಟ್ಕೊಂಡು ಏನಾಗಿದೆ. ಪುಟ್ಟಪ್ಪನವರು ಶತಮಾನ ಸಂಧ್ಯೆ ಅಂತ ಹೇಳಿ ಒಂದು ಕವನ ಬರ್ದಾರೆ. ಅದರಲ್ಲಿ ಹೇಳ್ತಾರೆ, ಸಂಪತ್ತಿದೆ, ವಿದ್ವತ್ತಿದೆ, ಕೈ ಸೇರಿದೆ ವಿಜ್ಞಾನ, ಆದರೆ ವಿಷಯಾಸಕ್ತಿಯ ಸುಖದಾಸಿಗೆ ಕಲ್ಲೆಣ್ಣೆಯ ಪಾನ. ಭುಗಿಲ್ಲೇನೆ ಧಗಧಗಿಸಿದೆ ರಣರೋಷದ ಕೆಂಗಿಚ್ಚು, ಹಲ್ ಮೆಸೆದಿದೆ, ಬಿಲ್ಲೆತ್ತಿದೆ, ಸಂಗ್ರಹ ಕೈಯುವ ಹುಚ್ಚು. ಇಷ್ಟೆಲ್ಲ ವಿದ್ಯೆ ನಮಗಿದ್ರೂ ಸಹ ಅದೇನಾಗಿದೆ, ಕಲ್ಲೆಣ್ಣೆಯ ಪಾನ, ಚಿಮಣಿ ಎಣ್ಣೆ, ಕೆರೋಸಿನ್ ಒಯ್ದಿದ್ದೆ, ಭುಗಿಲ್ ಅಂತ ಉರಿ ಹೆಚ್ಚಾಗ್ತಾ ಇದೆ. ಇದು ನಮ್ಮ ಆದ ಕಾರಣ ಇದನ್ನು ನಾವು ನೋಡಿದಾಗ ಆಸ್ಕರ್ ವೈಲ್ಡ್ ಎಂತಕ್ಕಂಥ ಒಬ್ಬ ಒಳ್ಳೆ ತರಹ ಏನಾಗಿದೆ, ಟೆಕ್ನಾಲಜಿ ಎಂತಕ್ಕಂಥ ದೇವದೂತ ತಿಳಿದು ಬಂದಿದ್ದಾನೆ ಭೂಮಿ. ಅವನನ್ನು ಆಶ್ರಯಿಸಿ ಒಳ್ಳೆ ಬುದ್ಧಿ ಕಲಿಬಾರ್ದೆ ಈ ಜಗತ್ತು, ಒಳ್ಳೆ ಬುದ್ಧಿ ಕಲಿಬಾರ್ದೆ. ಅದಕ್ಕೆ ಒಂದು ರೂಪಕ ಹೇಳ್ತಾನೆ. ಒಂದ್ಸಾರಿ ಯೇಸು ಪ್ರಭು ಜೆರುಸಲೇಮಿನಿಂದ ಎಲ್ಲಿಗೋ ಹೋಗ್ತಾ ಇದ್ದಾನೆ. ಹಾದಿಯಲ್ಲಿ ಒಬ್ಬನ್ನು ಕಂಡಿದ್ದಾನೆ. ಕುಡಿದು ಅಮಲೇರಿದೆ, ಓಲಾಡ್ತಾ ಹೋಗ್ತಾ ಇದ್ದಾನೆ. ಅವನನ್ನು ಕರೆದಂತೆ, ಏನಯ್ಯ ಇಷ್ಟು ಕುಡಿದ್ರೆ ಹೇಗೆ ಈ ರೀತಿಯಾಗಿ ಕುಡಿಯೋದು, ಏನು ಬರುತ್ತೆ ನೀನು ಕುಡಿಯೋದ್ರಿಂದ ಇಲ್ಲಿ? ಅವನು ಹೇಳಿದಂತೆ, ಸ್ವಾಮಿ, ನಾನು ನಿಮ್ಮನ್ನು ನೋಡೋದು ಇದು ಮೊದಲನೇ ಸಲ ಅಲ್ಲ. ನಾನೇನೋ ಕಂಡು ಹೋಗಿದ್ವಂತೆ, ಕುರುಡನಾಗಿದ್ದಂತೆ. ನಮ್ಮ ತಂದೆ ತಾಯಿಗಳು ತಂದು ನಿನ್ನ ಪಾದಕ್ಕೆ ಹಾಕಿದರು. ನೀನು ಸ್ಪರ್ಶ ಮಾಡಿದೆ, ನನಗೆ ಕಣ್ಣು ಬಂದ ಮೇಲೆ ಏನು ಮಾಡ್ಬೇಕು ನಾನು? ಈ ರೀತಿಯಾಗಿ ಕುಡಿತೀನಿ. ನನಗೆ ಬೇರೆ ಏನು ಗೊತ್ತಿಲ್ಲ. ಇನ್ನು ಮುಂದೆ ಹೋದೆ, ಹುಡುಗಿಯರನ್ನ ಸೇರಿಸ್ಕೊಂಡು ಹೋಗ್ತಾ ಇದ್ದಂತೆ ಇನ್ನೊಬ್ಬರು, ರೋಡ್ ಸೈಡ್ ರೋಮಿಯೋ ಹಾಗೆ. ಅವನಿಗೆ ಅದೇ ಕೆಲಸ ಕರೆದು ಕೇಳಿದ್ನಂತೆ, ಏನು ನಿನಗೇನಾಗಿದೆ ಈಗ, ಚೆನ್ನಾಗಿ ಯಾತಕ್ಕೆ ಬಾಳಬಾರ್ದು ನೀನು? ಸ್ವಾಮಿ, ನನಗೂ ನೀವು ಕಂಡು ಬಂದಿವೆ, ಏನು ಮಾಡಲಿ ಮತ್ತೆ? ಆ ಕಣ್ಣಿಗೆ ಒಳ್ಳೆ ಕೆಲಸ ಕೊಡ್ತಾ ಇದ್ದೇನೆ. ಸರಿ, ಮುಂದೆ ಹೋದ. ಇನ್ನೊಬ್ಬನು ಕೆಸರು ರಾಡಿ ಬುರುದಿ ಗಟಾರ್ನಲ್ಲಿ ಬಿದ್ದು ಒಳ್ಳಾಡ್ತಾ ಪದಗಳ ಹಾಕ್ತಾ ಆನಂದವಾಗಿದ್ದಾನೆ. ಏನಯ್ಯ ಈ ರೀತಿಯಾಗಿ ಯಾಕೆ ಮಾಡ್ತಾ ಇದ್ದೀನಿ? ಆಗ ಹೇಳಿದಂತೆ ಅವನು, ಸ್ವಾಮಿ,
ನಾನು ಇದ್ದಕ್ಕಿದ್ದ ಹಾಗೆ ಸತ್ತು ಹೋಗಿಬಿಟ್ನಂತೆ, ನನ್ನ ಪ್ರಾಣ ಹೋತಂತೆ. ಆ ಸಮಯಕ್ಕೆ ಸರಿಯಾಗಿ ನೀವು ಬಂದರೆ ನನ್ನ ತಂದೆ ತಾಯಿಗಳು ನಿಮ್ಮ ಪಾದದ ಮೇಲೆ ಹಾಕಿದೆ. ನೀವು ಕೇವಲ ಸ್ಪರ್ಶಿಸಿದ್ರೆ ನನಗೆ ಪ್ರಾಣ ಬಂತು. ಪ್ರಾಣ ಬಂದರೆ ನಾನು ಸುಖವಾಗಿದ್ದೇನೆ. ನೋಡಿ ಏನು ಕಡಿಮೆ ಆಗಿದೆ ನನಗೆ. ಇವತ್ತು ನಮ್ಮ ಸ್ಥಿತಿ ಹಾಗೆ. ಯೇಸು ಪ್ರಭುವಿನ ದಿವ್ಯವಾದಂತಹ ಅನುಗ್ರಹವನ್ನು ಪಡೆದು ಯಾವ ರೀತಿಯಾಗಿ ತಮ್ಮ ಜೀವನವನ್ನು ವ್ಯಯಪಡಿಸಿಕೊಂಡ್ರು ಅವರು, ಆ ರೀತಿಯಾಗಿ ಇವತ್ತು ನಮ್ಮ ಕೈ ಸೇರಿ ಇರತಕ್ಕಂತಹ ಆ ಟೆಕ್ನಾಲಜಿಯನ್ನು ಈ ರೀತಿಯಾಗಿ ನಾವು ಹಾಳು ಮಾಡಿಕೊಂಡು ನಮ್ಮ ಜೀವನವನ್ನು ಬರಡು ಮಾಡಿಕೊಳ್ತಾ ಇದ್ದೇವೆ. ಹಾಗಾದ್ರೆ ಆಸ್ ಚೀಫ್ ಆಫೀಸ್ ಇಂತಹ ವಿಷಯದ ಮಧ್ಯದಲ್ಲಿ, ವಿದ್ಯಮಾನಗಳ ಮಧ್ಯದಲ್ಲಿ ನಾವಿದ್ದೇವೆ. ಹುಡುಕೊಂಡ ಕಾರಣ ಇದೆ. ಈಗ ಭೂತಾಕಾರವಾಗಿ ನಿಂತಿರತಕ್ಕಂತಹ ಇವತ್ತಿನ ಸ್ಥಿತಿಯನ್ನು ನಾವು ನೋಡಿದ್ವಿ. ನಮ್ಮ ಫೌಂಡರ್ಸ್ ಹೇಳಿದ್ದು ಇಷ್ಟೇನೆ, ಈ ಬೃಹತ್ ಜಗತ್ರಂಗದಲ್ಲಿ ವ್ಯಕ್ತಿಗೆ ಆಗಿರತಕ್ಕಂತಹ ವ್ಯಥೆ, ಶಾಪ, ರೋಗ ಏನು ನೋಡಿ, ಇಡೀ ಸಮಾಜಕ್ಕೆ ಅಂಟಿರ್ತಕ್ಕಂತಹ ರೋಗ ಏನು ನೋಡಿ, ಇಡೀ ಪ್ರಪಂಚಕ್ಕೆ ಅಂಟಿರ್ತಕ್ಕಂತಹ ರೋಗ ಏನು ನೋಡ್ರಿ. ಚೆನ್ನಾಗಿ ವಿಚಾರಿಸಿದ ದುಷ್ಪರಿಣಾಮಗಳೇನು, ಅದರ ಚೇಷ್ಟೆಗಳೇನು, ಏನು ಮಾಡಿದರೆ ಸರಿ ಹೋಗಿತ್ತು ಆಲೋಚನೆ ಮಾಡಿ ಮುಂದಿನ ಕಾರ್ಯಕ್ಕೆ ಕೇಳೋಣ. ವಿ ಹ್ಯಾವ್ ಅನಲೈಸ್ಡ್. ಇವತ್ತು ಇಡೀ ಪ್ರಪಂಚಕ್ಕೆ ವ್ಯಕ್ತಿ, ಇಂಡಿವಿಜುವಲ್ ಆಸ್ ವೆಲ್ ಆಸ್ ಸೊಸೈಟಿ ಅಂಡ್ ಹೋಲ್ ವರ್ಲ್ಡ್ ಯಾವ ರೀತಿಯಾಗಿ ನಡ್ತಾ ಇದೆ ಅನ್ನೋದನ್ನು ನೋಡಿ ಏನು ಮಾಡಬೇಕು. ಇವರೆಲ್ಲರ ಮೂಲ ಕಾರಣ ಏನು ನಾವು ನೋಡಿದ ಹಾಗೆ ವಿಷಯ ಲಂಪಟತೆ, ದುರಾಶೆ, ದಿ ಮ್ಯಾಕಿನೇಷನ್ ಆಫ್ ದಿ ಮೈಂಡ್, ಮನಸ್ಸಿನ ಚೇಷ್ಟೆ, ಇದನ್ನು ನಿಲ್ಲಿಸಬೇಕಾಗಿದೆ ನಾವು. ಥಿಯಾಸಫಿ ಹೇಳ್ತದೆ, ಥಿಯಾಸಫಿ ಅಥವಾ ವೇದಾಂತ. ದಯವಿಟ್ಟು ಥಿಯಾಸಫಿ ಅಂದಾಗ ಅದೊಂದು ಪ್ರತ್ಯೇಕವಂತ ಒಂದು ಕಲ್ಟ್, ಅದೊಂದು ಪ್ರತ್ಯೇಕವಂತ ರಿಲಿಜನ್ ಅಂತ ತಿಳ್ಕೊಳ್ತಾರೆ. ಮೇಡಮ್ ಬ್ಲವಾಟ್ಸ್ಕಿಯವರು ತಮ್ಮ ಸೀಕ್ರೆಟ್ ಡಾಕ್ಟರ್ನಲ್ಲೇ ಹೇಳಿದ್ದಾರೆ, ಇಟ್ಸ್ ಓರಿಯೆಂಟಲ್ ನಾಲೆಡ್ಜ್ ಅಂತ ಹೇಳಿ. ಶತಮಾನಗಳಿಂದ ಒಂದು ದೊಡ್ಡ ಬಾವಿಯಲ್ಲಿನ ನೀರು ಉಪಯೋಗಿಸದೆ ಹೋದಾಗ ಮೇಲೆ ಅಂತರ್ಗಂಗೆ ಪಾಚಿ ಕೂಡ್ತದೆ. ಆ ಪಾಚಿ ತೆಗೆಯುವ ಕೆಲಸ ಕೆಲವು ರಿಫಾರ್ಮರ್ಸ್ ಮಾಡಬೇಕು, ಮತ್ತೆ ಪುನಃ ಶುದ್ಧವಾದ ನೀರು ಕಾಣಿಸ್ತದೆ. ಆ ಕೆಲಸ ಥಿಯೋಸಾಫಿಕಲ್ ಸೊಸೈಟಿ ಮಾಡ್ತಾರೆ. ಅದನ್ನೇ ಮೇಡಮ್ ಬ್ಲವಾಟ್ಸ್ಕಿಯವರು, ಫೌಂಡರ್ಸು, ಇತ್ತೀಚೆಗೆ ಬೆಸೆಂಟ್ರು ಎಲ್ಲರೂ ಮಾಡಿದ್ದು ಅದನ್ನೇ. ಆದ ಕಾರಣ ಪರಿಶುದ್ಧವಾದಂಥ ನೀರು, ಅದಕ್ಕೆ ಭೌಗೋಳಿಕ ಭೇದ ಇಲ್ಲ, ಅದಕ್ಕೆ ಎಲ್ಲ ಒಂದೇ. ಇಡೀ ಮನುಕುಲದ ಮೂಲ ಒಂದೇ, ತತ್ವ ಒಂದೇ, ದರ್ಶನ ಒಂದೇ. ನಿಶ್ಚಲವಾದಂಥ ಪರಿಶುದ್ಧವಾದಂತಹ ಆ ತತ್ವಕ್ಕೆ ನಾವು ಶರಣಾಗೋಣ. ಏನು ಕಾರಣ ಅದನ್ನು ನಾವೀಗ ಆಲೋಚನೆ ಮಾಡ್ತಾ ಇದ್ದೀವಿ. ಮನಸ್ಸು ಕಠೋಪನಿಷತ್ನಲ್ಲಿ ಬರ್ತಾ ಇದೆ. ರಥ, ಜೀವನದಲ್ಲಿರ್ತಕ್ಕಂಥ ರಥಕ್ಕೆ ಕುದುರೆಗಳನ್ನು ಕಟ್ಟಿದ್ದೇವೆ, ಅವೇ ಇಂದ್ರಿಯಗಳು, ಕುದುರೆಗಳು. ಆ ಕುದುರೆಗಳ ಲಗಾಮು ಅಂತಕ್ಕಂಥದ್ದು ಮನಸ್ಸಿನ ಕೈಯಲ್ಲಿ ಕೊಟ್ಟರೆ ಗತಿಯಲ್ಲಿ ಸಿಕ್ಕ ಕಡೆಗೆ ಓಡಿಸ್ತಾನೆ. ಅದೇ ಬುದ್ಧಿಯ ಕೈಯಲ್ಲಿ ಕೊಟ್ಟರೆ ಬುದ್ಧಿ ಮನಸ್ಸಿಗೆ ದೊಡ್ಡದು, ಯಾವ ಕಡೆಗೆ ಅದನ್ನು ಓಡಿಸಬೇಕು ಆ ರೀತಿಯಾಗಿ ಓಡಿಸ್ತಾನೆ. ಅರ್ಜುನನಿಗೆ ಶ್ರೀಕೃಷ್ಣ ಸಾರಥ್ಯ ಆದ ಹಾಗೆ ಕುರುಕ್ಷೇತ್ರದಲ್ಲಿ ವಿಜಯಿಯಾದ ಅರ್ಜುನ. ಈಗ ಆ ಮನಸ್ಸನ್ನು ಕುರಿತು ನಾವು ಆಲೋಚನೆ ಮಾಡಬೇಕಾಗಿದೆ. ಮೇಡಮ್ ಬ್ಲವಾಟ್ಸ್ಕಿ ಹೇಳ್ತಾರೆ, ಮೈಂಡ್ ಈಸ್ ದಿ ಸ್ಲೇಯರ್ ಆಫ್ ರಿಯಲ್. ಆದ ಕಾರಣ ಮೈಂಡು ಅಂತಕ್ಕಂಥದ್ದು, ಮನಸ್ಸು ಅಂತಕ್ಕಂಥದ್ದು ಸತ್ಯವನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಸ್ಲೇಯರ್. ಆ ಕೊಲೆಗಳನ್ನು ಮೊದಲು ನೀವು ಕೊಲೆ ಮಾಡಿ ಮನಸ್ಸನ್ನು. ವೇದಾಂತದಲ್ಲಿ ಇದನ್ನೇ ಹೇಳ್ತಾರೆ, ಇದನ್ನೇ ತರ್ಜುಮೆ ಮಾಡಿ ಆಗಿದೆ. ಅಲ್ಲಿ ಏನು ಹೇಳ್ತಾರಂದ್ರೆ ಅಮನಸ್ಕತೆ ಅಂತ ಹೇಳ್ತಾರೆ. ಆ ಮನಸ್ಕತೆ ಅಂದ್ರೆ ಮನಸ್ಸನ್ನು ಇಲ್ಲದ ಹಾಗೆ ಮಾಡಿಬಿಡೋದು. ಅಂದ್ರೆ ಇಲ್ಲದ ಹಾಗೆ ಮಾಡೋದು, ಮನಸ್ಸನ್ನು ಇಲ್ಲದ ಹಾಗೆ ಮಾಡೋದು. ಹಾಗೆ
ಮನಸ್ಸನ್ನು ಇಲ್ಲದ ಹಾಗೆ ಮಾಡೋದು ಹೇಗೆ? ಫಿಲಾಸಫಿಕಲ್ ವಾಂಗ್ಮಯದ ಪರಿಚಯ ಇರ್ತಕ್ಕಂಥವರು ಹೇಗೆ ಅನ್ನೋದು ಗೊತ್ತು. ಅದನ್ನೇ ನಾಳೆ ನಾಡಿನ ಉಪನ್ಯಾಸಗಳಲ್ಲಿ ನೀವು ಕೇಳ್ತೀರಿ. ಮಾನವನ ರಚನೆ, ದಿ ಕಾನ್ಸ್ಟಿಟ್ಯೂಷನ್ ಆಫ್ ಮ್ಯಾನ್ ಏನು? ಕ್ಲಿಯರ್ ಮೈಂಡ್, ಮನಸ್ಸು ಪರಿಶುದ್ಧವಾಗಿರಬೇಕಾದ್ರೆ ಏನು ಮಾಡಬೇಕು? ನಮ್ಮ ಭಾವನೆಗಳು, ನಮ್ಮ ಆಶೆಗಳು, ನಮ್ಮ ಸಂಕಲ್ಪಗಳು ಪರಿಶುದ್ಧವಾಗಿ ಅಹರ್ನಿಸಿ ಅದನ್ನು ಸರಿಯಾದ ರೀತಿಯಲ್ಲಿ ಇಟ್ಟುಕೊಂಡಿದ್ದಾರೆ. ಏನಾಗ್ತದೆ? ಇಟ್ ಬಿಕಮ್ಸ್ ಸಟ್ಲರ್. ಸೂಕ್ಷ್ಮತೆ ತನ್ನಲ್ಲಿರತಕ್ಕಂಥ ಕಲ್ಮಶವನ್ನೆಲ್ಲ ಕಳೆದುಕೊಂಡು ಮನಸ್ಸಿನ ತನ್ನ ಸ್ವರೂಪವೇ ಬದಲಿಯಾಗಿ ಕೊನೆಗೆ ಅದು ಬುದ್ಧಿ ಆಗ್ತಕ್ಕ ಬಂದು ಬುದ್ಧಿಯಲ್ಲಿ ಲೀನವಾಗಿ ಹೋಗ್ತದೆ. ಆಗ ಮನಸ್ಸಿಲ್ಲ, ಇರೋದೆಲ್ಲ ಬುದ್ಧಿ. ಇನ್ನೂ ಮುಂದೆ ಹೋದಕ್ಕಾದ್ರೆ ಆ ಬುದ್ಧಿ ಆತ್ಮನಲ್ಲಿ ಸೇರಿ ಅದು ಆತ್ಮವೇ ತಾನ. ಅದನ್ನೇ ಗೀತೆಯಲ್ಲಿ ನಾವು ಹೇಳೋದು. ಇಂದ್ರಿಯಸ್ಯಾರ್ಥೇ ರಾಗದ್ವೇಷ ವ್ಯವಸ್ಥಿತ. ರಾಗದ್ವೇಷಗಳು ಉಂಟಾಗೋದು ಈ ಮನಸ್ಸಿನಿಂದಲೇ. ಆ ಕಾರಣ ಏನ್ ಮಾಡಬೇಕು? ಈ ಇಂದ್ರಿಯಗಳಿಗೆ ಹೆಚ್ಚು ಸ್ವಾತಂತ್ರ್ಯ ಕೊಡಬೇಡ. ನಿನ್ನ ವಶವರ್ತಿಯಾಗಿ ಅವುಗಳನ್ನು ಇಟ್ಟುಕೋ. ಈ ರೀತಿಯಾಗಿ ಒಬ್ಬನ ಮನಸ್ಸು ಸಂಪೂರ್ಣವಾಗಿ ಬುದ್ಧಿಯಲ್ಲಿ ಸೇರಿ ಬುದ್ಧಿ ಆತ್ಮನಲ್ಲಿ ಲೀನವಾದಾಗ ಆಗ ಏನಾಗ್ತದೆ? ಪ್ರಜಾಹಾತಿ ಯಥಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಃ ಆತ್ಮನ್ನೇವಾತ್ಮನಾ ತುಷ್ಟಃ ಸ್ಥಿತ ಪ್ರಜ್ಞಸ್ತದುಚ್ಯತೆ. ಆಗೇನಾಗ್ತದೆ? ಪ್ರಜಾಹಾತಿ ಕಾಮ ಸರ್ವ ಪಾರ್ಥ ಮನೋಗತಃ. ಮನಸ್ಸಿನಲ್ಲಿರ್ತಕ್ಕಂಥ ನಿನ್ನ ವಿಷಯ ಲಂಪಟತೆಯ ದುಷ್ಕಾಮನೆಯ ಭಾವನೆಗಳನ್ನೆಲ್ಲವನ್ನು ನೀನು ತೊಡೆದು ಹಾಕಿದ್ದೆ. ಆದರೆ ಆಗೇನ್ ಮಾಡ್ತೀನಿ? ಆತ್ಮನ್ನೇವಾತ್ಮನಾ ತುಷ್ಟಃ. ಆತ್ಮನಲ್ಲಿ ನೀನು ತುಷ್ಟವಾಗಿ ಆತ್ಮಸ್ವರೂಪನಾಗಿ ಏನು ಬೇಕಾಗಿಲ್ಲ. ನೀನು ಎಲ್ಲವೂ ಒಳ್ಳೆಯದೇ. ಇಡೀ ಜಗತ್ತಿಗೆ ಒಳ್ಳೆಯದನ್ನೇ, ಕಲ್ಯಾಣವನ್ನೇ ಬಯಸ್ತಾ ಇದ್ದ. ಹೀಗೆ ಆಗಬೇಕಾಗಿದೆ. ಆಗ ಕರ್ಮಣ್ಯ ಅಕರ್ಮಯ, ಕರ್ಮದಲ್ಲಿ ಅಕರ್ಮವನ್ನು ನೋಡಿ, ಅಕರ್ಮದಲ್ಲಿ ಕರ್ಮವನ್ನು ನೋಡಿ. ಆಗ ಸಬುದ್ಧಿವಾನ್ ಮನುಷ್ಯ, ಇಂಥವನೇ ನಿಜವಾದಂತಹ ದೊಡ್ಡ, ಇಂಥವನೇ ನಿಜವಾದಂತಹ ಭಕ್ತ. ಆಗ ದ್ವೇಷಗಳಿಲ್ಲ, ರಾಗಗಳಿಲ್ಲ, ಪ್ರಲೋಭನೆಗಳಿಲ್ಲ, ಆಸೆಗಳಿಲ್ಲ. ಜಗತ್ತಿನಲ್ಲಿ ಹೇಗೆ ಬಾಳಬೇಕು ನೀನು ಆ ರೀತಿಯಾಗಿ ಬಾಳ. ಇಂಥ ಒಂದು ಸ್ಥಿತಿಯನ್ನು ನಾವು ತರಬೇಕು. ಆಸ್ ಫಿಲಾಸಫರ್ಸ್ ಈ ಕಾಲ ಬರುವುದಕ್ಕೆ ಮನುಷ್ಯರ ಮನಸ್ಸಿನ ಕಲ್ಮಶವನ್ನು ತೊಳೆದು ಅದನ್ನು ಬುದ್ಧಿಯಲ್ಲಿ ಲೀನ ಮಾಡಿ ಬುದ್ಧಿಯನ್ನು ಆತ್ಮನ ನೆಲೆಗೆ ಹತ್ತಿ ಅದನ್ನು ಅಲ್ಲಿ ಸುಸ್ಥಿರವಾಗುವಂತೆ ಮಾಡಿದಾಗ ನಿಜವಾಗಿಯೂ ಇವತ್ತಿರತಕ್ಕಂಥ ಮನುಕುಲಕ್ಕೆ ಅಂಟಿರತಕ್ಕಂಥ ಎಲ್ಲ ಶಾಪಗಳು ಸಂಪೂರ್ಣವಾಗಿ ನಿವೃತ್ತಿಯಾಗ್ತವೆ. ಹೀಗೆ ಮಾಡಬೇಕು. ಆದರೆ ಇದನ್ನು ಮಾಡ್ತಾ ಇಲ್ಲ ಏನು? ಇವತ್ತು ನಡೀತಾ ಇದೆ. ಇವತ್ತು ಕೆಲವು ಸ್ವಾಮಿಗಳು, ಕೆಲವು ಆಧ್ಯಾತ್ಮಿಕ ಸಂಸ್ಥೆಗಳು ನಡೀತಾ ಇದೆ, ಇಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ. ಯಾಗಾದಿಗಳ ನೆವದಲ್ಲಿ ಬೇರೆ ಕಡೆ ನಡೀತದೆ. ಇಟ್ಸ್ ನಿಲ್ ಅಂತ ಹೇಳಿಕ್ಕೆ ಬರೋದಿಲ್ಲ. ಆಧ್ಯಾತ್ಮಿಕತೆ 100% ಹೋಗಿದೆ. ಮನುಷ್ಯರ ಮನಸ್ಸಿನ ಮುಸುರೆಯನ್ನು ತೊಳೆಯುವ ಕೆಲಸ ಸಂಪೂರ್ಣವಾಗಿ ನಿಂತು ಹೋಗಿದೆ ಅಂತ ಹೇಳಿಕ್ಕೆ ಬರೋದಿಲ್ಲ. ನಡೀತಾ ಇದೆ. ಆದರೆ ಅಲ್ಲಿ ಒಂದು ಬರ್ತದೆ, ಆದರೆ ಎಂತಕ್ಕಂಥ ಶಬ್ದ 10ನೇ ಶತಮಾನ 8ನೇ ಶತಮಾನದಲ್ಲಿ ಹೇಳಿದ ಹಾಗೆಯೇ ಇವತ್ತು ಹೇಳಿದರೆ ನಮ್ಮ ಹುಡುಗರಿಗೆ ಅರ್ಥ ಆಗುತ್ತೆ, ನಮ್ಮ ಜನಕ್ಕೂ ಅರ್ಥ. ಹೇಳ್ತಕ್ಕಂತಹ ರೀತಿ, ಈ ಎಕ್ಸ್ಪ್ರೆಷನ್ ಬದಲೇ ಆಗ್ಬೇಕಾಗುತ್ತೆ. ಹೇಳ್ತಕ್ಕಂಥ ರೀತಿ ಬದಲೇ ಆಗ್ತದೆ. ಆ ಕೆಲಸವನ್ನು ಇವತ್ತು ಥಿಯಾಸಫಿ ಮಾಡ್ತಾರೆ. ಆ ಕೆಲಸವನ್ನು ಇವತ್ತು ಥಿಯಾಸಫಿ. ಕಳಬೇಡ, ಕೊಲಬೇಡ, ಹುಸಿಯನ್ನು ನುಡಿಯಲ್ಬೇಡ. ದೊಡ್ಡವರು ಮಹಾನುಭಾವರು ಹೇಳಿದ್ದಾರೆ, ಸಿಂಪ್ಲೆಸ್ಟ್ ಫಾರ್ಮ್. ಕಳ್ಳತನ ಮಾಡಬೇಡ, ಹುಸಿಯನ್ನು ನುಡಿಬೇಡ, ಇದೆಲ್ಲ ಹೇಳ್ತಾ ಇದ್ದಾರೆ ನಿಜ. ಆ ಬೃಹದಾರಣ್ಯಕದಲ್ಲಿ ಅತಿಥಿ ದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ ಎಲ್ಲ ಹೇಳ್ತಾ ಇದ್ದಾರೆ. ಇನ್ನೊಬ್ಬರಿಗೆ ನೀನು ಅನ್ಯಾಯವನ್ನು ಮಾಡಬೇಡ, ಇನ್ನೊಬ್ಬರಿಗೆ ಹಿಂಸೆಯನ್ನು ಮಾಡಬೇಡ, ಹೊಡಿಬೇಡ, ಅನ್ಯಾಯ ಎಲ್ಲ ಹೇಳ್ತಾರೆ. ಆದರೆ ಥಿಯಾಸಫಿಯರನ್ನು ಹೇಳ್ತಾರೆ ವೇದಾಂತಕ್ಕೆ ಅನ್ವಯಗೊಳಿಸಿಕೊಂಡು, ವೇದಾಂತಕ್ಕೆ ಅನುಗುಣವಾಗಿ ಸತ್ಯವನ್ನು ಬಿಡದೆ. ಸಂಪೂರ್ಣ ಉಪನಿಷತ್ನಲ್ಲಿ ವೇದದಲ್ಲಿ ಹೇಳಿದೆ, ಅದನ್ನೆಲ್ಲ ತೆಗೆದುಕೊಂಡು ಬಂದು
ನೋಡಪ್ಪ ಹೇಳಿದೆ, ಅದನ್ನೆಲ್ಲ ತೆಗೆದುಕೊಂಡು ಬಂದು ನೋಡಪ್ಪ ನೀವು ಸತ್ಯವನ್ನು ನೋಡಿದಾಗಿದ್ರೆ ನಿಮ್ಮ ಸ್ಥಿತಿ ಹೀಗೆ, ದುಷ್ಕರ್ಮವನ್ನು ಮಾಡಿದರೆ ನಿಮಗೆ ಇಂಥ ಸ್ಥಿತಿ ಬರ್ತದೆ ಹೇಳ್ತಕ್ಕಂಥ ರೀತಿ there is revolution. Philosophy has revolutionized in the realm of preaching. In the realm of preaching. ಒಬ್ಬ ಋಷಿ ಹೇಳ್ತಾರೆ, ಈ ಮಾತನ್ನು ಹೇಳ್ತಕ್ಕಂಥದ್ದು ಮಹಾಸೋಹನ್ ಋಷಿಗಳಿಗೆ ಬರೆಯ ಅದು ಹೇಳ್ತಾನೆ, ಫಾರ್ ಅವರ್ ಡಾಕ್ಟ್ರಿನ್ಸ್ ಟು ಪ್ರಾಕ್ಟಿಕಲಿ and the so-called moral code are ideas of truthfulness, purity, self-denial, charity, etc. We must popularize theosophy. ಮಹಾತ್ಮ ಲೇಟರ್ಸಿಂದ ತೆಗೆದುಕೊಂಡಿರ್ತಕ್ಕಂಥ ಒಬ್ಬ ಮಹಾಸೋಹನ್ ಹೇಳ್ತಾರೆ. ಆಶಯವಾದಂತಹ ವಚನಗಳಿದ್ದಾವಲ್ಲ, ಉಪನಿಷತ್ ವಾಕ್ಯಗಳು, ದೊಡ್ಡ ವಾಕ್ಯಗಳು ಇದ್ದಾವಲ್ಲ, ಅವೆಲ್ಲ ಸಂಪೂರ್ಣವಾಗಿ ಇವತ್ತು ಫಲ ಕೊಡಬೇಕಾದ್ರೆ ಥಿಯೋಸಾಫಿಕಲ್ ವಾಂಗ್ಮಯ ಯಾವ ಶೈಲಿಯಲ್ಲಿ ಯಾವ ರೀತಿಯಲ್ಲಿ ಹೇಳ್ತದೋ ಅದನ್ನು ಉಪಯೋಗಿಸಿ ಅಗೇನ್ಸ್ಟ್ ದ ಬ್ಯಾಕ್ಗ್ರೌಂಡ್ ಆಫ್ ಥಿಯೋಸಾಫಿಕಲ್ ಲಿಟರೇಚರ್ ಇದನ್ನು ಹೇಳಬಹುದು. ಆಗ ಸಂಪೂರ್ಣವಾಗಿ ಕೇಳುಗರ ಮೇಲೆ ಪರಿಣಾಮವಾಗ್ತದೆ. ಆದ ಕಾರಣವೇ ಪಾಪ್ಯುಲರೈಸ್ ಥಿಯಾಸಫಿ, ಜನಪ್ರಿಯಗೊಳಿಸಲಿ. ಇವತ್ತು ಆ ಕಾರ್ಯವನ್ನು ನಾವು ಮಾಡಬೇಕು. ಸ್ನೇಹಿತರೆ, ನನಗೆ 10 ನಿಮಿಷ ಇದೆ. ಹಾಗಾದರೆ ಥಿಯೋಸಾಫಿಕಲ್ ಸೊಸೈಟಿ ಏನು ಬೋಧಿಸ್ತಾರೆ ನಾನು 15 ನಿಮಿಷಗಳಲ್ಲಿ ಅದನ್ನು ಹೇಳಬಯಸ್ತೇನೆ. ಯಾವ ವಿಷಯಗಳನ್ನು ಸಂಪೂರ್ಣವಾಗಿ ಸಮಾಜದ ಎಲ್ಲ ಸ್ತರದ ಜನಗಳಿಗೆ ಹೇಳ್ತಾ ಇರಲಿಲ್ಲವೋ ಇದು ಅತ್ಯಂತ ಗುಂಭ, ಇದು ಅತ್ಯಂತ ರಹಸ್ಯ, ಇದು ಅತ್ಯಂತ ಗೌಪ್ಯ ಅಂತ ಹೇಳ್ತಾ ಇದ್ರು, ಅದನ್ನೆಲ್ಲ ತೆಗೆದಿಸಿ ಮುತ್ತು ರತ್ನಗಳನ್ನು ಹೆಸರಾಗಿಸಿದೆ. ಅದು ಈಶ್ವರ ಪ್ರಣಾಳಿಕೆ ಒಂದು ಇದೆ ಅಂತ ಹೇಳ್ತಾರೆ. ದೇರ್ ಇಸ್ ಗಾಡ್ಸ್ ಪ್ಲಾನ್. ಈಶ್ವರ ಪ್ರಣಾಳಿಕೆ ಒಂದು ಇದೆ ಅಂತ ಹೇಳ್ತಾರೆ. ಮನುಷ್ಯ ವಿಕಾಸ ಹೊಂದ್ತಾ ಇದ್ದಾನೆ. ಯಾವ ರೀತಿಯ ವಿಕಾಸ? ಆದಿ ಕಾಲದಿಂದ ನಡೆದಿರತಕ್ಕಂತಹ ಆ ವಿಕಾಸದ ವಿವಿಧ ಹಂತಗಳನ್ನು, ಮಟ್ಟಗಳನ್ನು ತೋರಿಸ್ತಾರೆ. ಇವತ್ತು ನಾವು ಯಾವ ಹಂತದಲ್ಲಿದ್ದೇವೆ? ನಾವು ಮುಟ್ಟಬೇಕಾದಂತಹ ಶಿಖರ ಪ್ರಾಯ ಯಾವುದು? ಸುವರ್ಣ ಸೋಪಾನದ ಕೊನೆಯ ಹಂತ, ಬ್ರಹ್ಮಜ್ಞಾನದ ದೇಗುಲ. ಅದನ್ನು ಹತ್ತಬೇಕು. ನಾವು ಹೇಗೆ ಹತ್ತಬೇಕು? ಅವನ ದೃಷ್ಟಿಯ ಮುಂದೆ ಇರ್ತಾನೆ. ಹಾಗಾದರೆ ಮಾನವನ ರಚನೆ ಹೇಗಾಗಿದೆ? ಈಗ ತಾನೇ ನಾನು ಹೇಳಿದೆ, ಎಲ್ಲ ಉಪಾಧಿಗಳು, ಮಾನವನಲ್ಲಿ ಇರ್ತಕ್ಕಂಥ ಎಲ್ಲ ಉಪಾಧಿಗಳನ್ನು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿ ಎಲ್ಲೆಲ್ಲಿ ಮಾಲಿನ್ಯ ಇದೆ ನೋಡು. ಜಸ್ಟ್ ಲೈಕ್ ಎಕ್ಸ್ರೇ ಫೋಟೋ, ಎಲ್ಲೆಲ್ಲಿ ನೋಡಪ್ಪ ಇದನ್ನ ಹೀಗಿದೆ, ಇಂಥ ಭಾಗದಲ್ಲಿ ಇಂಥ ಹೊಲಸಿದೆ, ಇಂತಹ ಪೊಲ್ಯೂಷನ್ ಇದೆ, ಟೇಕ್ ಇಟ್ ಔಟ್ ಬೈ ಐದರ್ ಬೈ ಸರ್ಜರಿ ಆರ್ ಬೈ ಕ್ಲಿನಿಕಲ್ ಮೆಥಡ್ಸ್. ಮಾನವನ ರಚನೆ ಎಲ್ಲ ಉಪಾಧಿಗಳನ್ನು ಅವನ ಕಣ್ಣು ಮುಂದೆ ಇತ್ತು. ಇದನ್ನು ನೀನು ರಿಫಾರ್ಮ್ ಮಾಡಿಕೊಳ್ಬೇಕು, ಇದನ್ನು ನೀನು ತೆಗೆದು ಹಾಕಬೇಕು, ಇದನ್ನು ನೀನು ಇನ್ಕಾರ್ಪೊರೇಟ್ ಮಾಡಿಕೊಳ್ಬೇಕು, ಇದನ್ನು ನೀನು ಅಳವಡಿಸಿಕೊಳ್ಳಬೇಕು. ಸಂಪೂರ್ಣವಾಗಿ ಜವಾಬ್ದಾರಿ. ಅದೇ ರೀತಿಯಾಗಿ ಕರ್ಮ ಸಿದ್ಧಾಂತ ಭೌತಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ನೀನು ತಪ್ಪು ಮಾಡಿದ್ದಾದ್ರೆ ಅದಕ್ಕೆ ಯಾವುದಕ್ಕೆ ಏನು ಶಿಕ್ಷೆ, ಪುನರ್ಜನ್ಮ ಉಂಟಾಗೋದು ಯಾತಕ್ಕೆ? ಇನ್ನೊಂದು ಸಾರಿ ಪುನರಪಿ ಮರಣ ಪುನರಪಿ ಜನನ. ನನಗೆಲ್ಲ ಗೊತ್ತಿದೆ, ಜನನಿ ವೇಟನೆ ಇದೆ. ಯಾತಕ್ಕಾಗ್ತದೆ ಆ ರೀತಿಯಾಗಿ? ಇಂತಹ ತಪ್ಪು ಮಾಡಿದ್ದಕ್ಕೆ ಅದಕ್ಕಾಗಿ ನೀವು ಬರಬೇಕಾಗಿ, ಇಂತಹ ವಿಷಯ ವಾಸನೆ ಇಟ್ಕೊಂಡಿದ್ದೆ, ಆ ವಾಸನೆ ತಿಳಿಸ್ಕೊಳ್ಳೋದಕ್ಕಾಗಿ ನೀವು ಈ ರೀತಿಯಾಗಿ ಬರಬೇಕು. ಅದ್ಭುತ ಕರ್ಮ ಸಿದ್ಧಾಂತವನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಯಾರು ಕರ್ಮ ಸಿದ್ಧಾಂತವನ್ನು ಚೆನ್ನಾಗಿ ಓದ್ತಾರೋ, ಕೇಳ್ತಾರೋ, ತಿಳ್ಕೊಳ್ತಾರೋ ಅವರು ಮೊದಲನೇ ಮನುಷ್ಯರಲ್ಲ. ದೇ ಮಸ್ಟ್ ಚೇಂಜ್ ಆಗದೆ ಇದ್ರೆ ಅವ್ರ ಮನುಷ್ಯರಲ್ಲ, ಕಲ್ಲೋ ಮರನೋ ಅಂತ ನಾನು ಹೇಳ್ತೀನಿ. ಯಾವ ಒಂದು ಅದರ್ ಸಿಸ್ಟಮ್ ವೇದಾಂತವಾಗಿ ಉಪನಿಷತ್ತಾಗಿ ಇಷ್ಟು ಚೆನ್ನಾಗಿ ವೇದಾಂತ ಉಪನಿಷತ್ತಿಂದ ಇಟ್ಕೊಂಡಿದ್ದೇ ಇದು. ಅದನ್ನು ರಹಸ್ಯವಾಗಿ ಬಚ್ಚಿಟ್ಟಿದ್ರು. ಇವಾಗ ಇನ್ನೆಲ್ಲ ಕೈತಾ ಇದೆ. ಅದನ್ನೇ ಪ್ರಧಾನವನ್ನಾಗಿ ಮಾಡಿಕೊಂಡು ಯಾವ ವಿಷಯವನ್ನು ನೇರವಾಗಿ ಹೃದಯ ಕೇಳಿದ್ರೆ ಆ ಹೃದಯ ಪರಿವರ್ತನೆ ಆಗ್ತದೋ ಆ ರೀತಿಯಾಗಿ ಹೇಳ್ತಾ ಇದೆ. ಸಂಕಲ್ಪ ಶಕ್ತಿ ಅಂದ್ರೆ ಏನು? ದುಡ್ಡಿಲ್ಲದೆ, ಹಣ ಇಲ್ಲದೆ,
ಲೋಕೋಪಕಾರವನ್ನು ನಾವು ಮಾಡಬಹುದು. ಒಬ್ಬನ ಮನಸ್ಸನ್ನು ಸಂಪೂರ್ಣವಾಗಿ ಪರಿವರ್ತನೆಗೊಳಿಸಬಹುದು. ರಾಕ್ಷಸನನ್ನು ದೇವರನ್ನಾಗಿ ಮಾಡಬಹುದು. ಪ್ರಾಣಿಗಳನ್ನು ತಿದ್ದಬಹುದು, ಮರ ಗಿಡಗಳನ್ನು ತಿದ್ದಬಹುದು, ಮನುಷ್ಯರನ್ನು ತಿದ್ದಬಹುದು, ರಾಕ್ಷಸತ್ವವನ್ನು ಅಂತಃಕರಣಕ್ಕೆ ಇಳಿಸಬಹುದು. ಮರಣ ಸಾಮಾನ್ಯವಾಗಿ ಹೆದರಿಕೊಳ್ಳೋದು ಮನುಷ್ಯನಿಗೆ ಯಾವ ಎಂಥ ಧೀರನೇ ಇದೆ. 3 ಲೋಕದ ಗಂಡ ಇರಲಿ, ಅವನು ಒಂದಕ್ಕೆ ಮಾತ್ರ ಹೆದರ್ತಾನೆ. ಯಾವುದಕ್ಕೆ? ಮರಣ. ಮರಣ ಅಂದರೆ ನಡಿ ಹೋಗ್ತದೆ. ಇಡೀ ಜೀವಮಾನದಲ್ಲ ಮರಣದಲ್ಲಿ ಏನಿಲ್ಲಪ್ಪ ಅಂದಾಗ ಮರಣದ ಸಮಯದಲ್ಲಿ ಅವನು ಹೋಗಿ ನೋಡ್ರಿ ಹೇಗಿರ್ತಾನೆ. ಕೃಷ್ಣಾಜಿ ಹೇಳ್ತಿದ್ರು ಒಂದು ಸಾಕು, ಅವ್ರಿಗೆ ಹಿರಿಯರು ಯಾರೋ ಇದ್ರಂತೆ. ಕೃಷ್ಣಾಜಿಗೆ ಹಿರಿಯರು ಇಡೀ ಜೀವನದಲ್ಲ ಫಿಲಾಸಫಿಕಲ್ ಓದೆಯಲ್ಲಿ ಕಳೆದನ. ಕೊನೆಯ ಗಳಿಗೆ ಆತನು ಇಂಥವ್ರು ಪ್ರಾಣ ಬಿಡ್ತಾ ಇದ್ದಾರೆ ಅಂದರೆ ಕೃಷ್ಣಾಜಿ ಓಡಿ ಹೋದ್ರೆ ಕೊನೆಯ ಸಮಯದಲ್ಲಿ ಮಾತನಾಡೋಣ ಅಂತೇಳಿ ಜಯ ಕೃಷ್ಣಮೂರ್ತಿ ಅವರು ಪಕ್ಕಕ್ಕೆ ಹೋಗ್ತಿದ್ರೆ ಕೃಷ್ಣಮೂರ್ತಿ ಅವರು 2 ಕೈಗಳನ್ನು ತಮ್ಮ ಕೈಗೆ ಹಿಡ್ಕೊಂಡು ಕೃಷ್ಣ ಕೃಷ್ಣ ಐ ಆಮ್ ಡೈಯಿಂಗ್, ಕೃಷ್ಣ ಐ ಆಮ್ ಡೈಯಿಂಗ್, ಇಡೀ ಜೀವನವನ್ನೆಲ್ಲ ಭಯ ಪಡಬೇಡ್ರಿ ಮರಣಕ್ಕೆ ಅಂತ ಹೇಳ್ಯಾರ. ಎಂತಹ ಎದೆಗಾರನನ್ನು ಸಹ ನಡೆಸಿ. ಆದರೆ ತಾನು ಒಬ್ಬ ಇತಿಹಾಸವಿಷ್ಟ ತಾನು ಏನು ಹೇಳ್ತಾನೆ ಅದನ್ನು ನಂಬಿದ್ದಾದ್ರೆ ಭಯ ಇಲ್ಲ. ಯಾವ ರೀತಿಯಾಗಿಪ್ಪ ಅಂತ ಗೀತಾಂಜಲಿಯಲ್ಲಿ ಟ್ಯಾಗೋರ್ ಒಂದು ಕಡೆ ಹೇಳ್ತಾರೆ, ಮೃತ್ಯುವನ್ನು ಕುರಿತು ಸಂಬೋಧಿಸ್ತಾರೆ. ಓ ಮೈ ಫ್ರೆಂಡ್ ಕಮ್, ನಿಗೋಸ್ಕರ ನಾನು ಹಾಗೆ ನೋಡ್ತಾ ಇದ್ದೆ, ಕಮ್ ಕಮ್ ಕಮ್, ಇರೋ ನೋಡಿ ನಾನು ಸಿದ್ಧನಿದ್ದೇನೆ. ನನ್ನ ಟ್ರೆಷರಿ ಬೀಗ್ಗಳನ್ನೆಲ್ಲ ನನ್ನ ಮಕ್ಕಳ ಕೈಗೆ ಕೊಟ್ಬಿಟ್ಟಿದ್ದೇನೆ, ಎಲ್ಲವನ್ನೂ ಬಿಟ್ಬಿಟ್ಟಿದ್ದೇನೆ, ನಿನಗಾಗಿ ಕಾಯ್ತಾ ಇದ್ದೆ, ಬಾರಪ್ಪ ಅಂತ ಹೇಳಿ ಯು ವಿಲ್ ಶೇಕ್ ಹ್ಯಾಂಡ್ ಮಾಡಿ ಇದ್ದಾರೆ. ಸಾಗಣ ಶೇಕ್ ಹ್ಯಾಂಡ್ ಮಾಡಿ ನಡೆ ಹೋಗೋಣ, ಇಟ್ ಇಸ್ ಟೈಮ್ ಕಮ ಅನ್ನು ಸ್ವಲ್ಪ. ಇಂಥ ಒಂದು ಎದೆಗಾರಿಕೆನ ತಪ್ಪು ಮರಣ ಇಟ್ಸ್ ಎ ರೆಸ್ಟಿಂಗ್ ಪ್ಲೇಸ್. ಇತಿಹಾಸ ಹೇಳ್ತದೆ, ಅಯ್ಯೋ ಗಂಡ ತೆಗಿತೀಯಪ್ಪ ಸ್ವಲ್ಪ ಅಲ್ಲಿ ಹೋಗಿ ಮೇಲ್ ಲೋಕದಲ್ಲಿ ರೆಸ್ಟ್ ತಗೋ, ಆದರೆ ಜನ್ಮ ಇಲ್ಲೇ ಮುಂದೆ ಹೋಗೋದು. ಈ ಘಾಟ್ ನಿಜವಾಗಿಯೂ ಇತಿಹಾಸ ಇಷ್ಟ ಇದೆ. ಬೇರೆ ಜನಕ್ಕೆ ಎಷ್ಟು ಮರಣದ ಭಯ ಇರ್ತದೆ ಅಷ್ಟು ಇರೋದು. ಮರಣದ ಭಯವನ್ನು ತೆಗೆದು ಹಾಕ್ತಾರೆ. ಆಮೇಲೆ ಇನ್ನೊಂದು ವಸ್ತು ಅಂದರೆ ವಸ್ತು, ಈ ಜಗತ್ತನ್ನು ಕಾಪಾಡಲಿಕ್ಕೆ ಒಂದು ಋಷಿ ಸಂಘ ಇದೆ, ವೈಟ್ ಬ್ರದರ್ಹುಡ್. ಜಗತ್ತನ್ನೆಲ್ಲ ಸಂರಕ್ಷಣೆ ಮಾಡುತ್ತೆ. ಈಗ ನಾವು ನೋಡಿದ್ರ ಕೋಟಿ ವರ್ಷದಿಂದ ಕಟ್ಟಲ್ಪಟ್ಟಂಥ ಸಂಸ್ಕೃತಿ ಇವತ್ತಿನ ಕರಾವಳ ದೈತ್ಯ ಶಕ್ತಿಗಳು ನೀರಿಗೆ ನೋಡಿದ್ರೆ ಹಾಕಿಬಿಡ್ತಾವೆ ಅಂತ ನಾವೇನು ಹೇಳ್ತಾ ಇದ್ವಿ. ಆಗೋದಿಲ್ಲ. ದಯಮಾಡಿ ಆ ಪ್ರಾಯ ಗೆಳೆಯ ಈ ಜಗತ್ತನ್ನು ನುಂಗಿ ಹಾಕ್ತಂತ ನಂಬೇಡ. 2000 ವರ್ಷದಲ್ಲಿ ಬರ್ತಾರೆ.